ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಇವತ್ತಿನ ಭಗವದ್ಗೀತಾ ಕ್ಲಾಸಿಗೆ ಸ್ವಾಗತ. ಪ್ರಾರ್ಥನೆ ಮುಖಾಂತರ ನಮ್ಮ ಕ್ಲಾಸನ್ನು ನಾವು ಪ್ರಾರಂಭ ಮಾಡುವ. ನಮ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಸೊ ಎಲ್ಲಿಯವರೆಗಾಗಿದೆ ಭಗವದ್ಗೀತಾ 12ನೇ ಶ್ಲೋಕ. 12ನೇ ಶ್ಲೋಕದವರೆಗೆ ಕಂಪ್ಲೀಟ್ ಆಗಿದೆ. ಇವತ್ತು ನಾವು 13ನೇ ಶ್ಲೋಕ ಅಲ್ಲಿಂದ ಮುಂದುವರಿಸುವ. ಸೊ ಇದು 3ನೇ ಅಧ್ಯಾಯ, ಭಗವದ್ಗೀತೆಯ 3ನೇ ಅಧ್ಯಾಯ, ಶ್ಲೋಕ ನಂಬರ್ 13. ಯಜ್ಞಶಿಷ್ಟ ಆಶಿನಃ ಸಂತೋ ಮುಚ್ಚಂತೆ ಸರ್ವಕಿಲ್ಬಿಷೈಃ ಭುಂಜತೇತೆ ತ್ವಘಂ ಪಾಪ ಏ ಪಚಂತಿ ಆತ್ಮಕಾರಣಾತ್. ಸೊ ಇದು ಭಗವದ್ಗೀತೆಯ ಒಂದು ಮುಖ್ಯವಾದಂತಹ ಶ್ಲೋಕ. ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇರೋದು, ಯಾರು ಯಜ್ಞದ ಮೂಲಕವಾಗಿ ಆಹಾರವನ್ನು ಸ್ವೀಕರಿಸ್ತಾರೆ ಅವರು ಎಲ್ಲ ರೀತಿಯ ಪಾಪಗಳಿಂದ ಮುಕ್ತರಾಗುತ್ತಾರೆ. ಯಜ್ಞ ವಿಧಿಯ ಮುಖಾಂತರ ಆಹಾರವನ್ನು ಸೇವಿಸುವವರು, ಯಜ್ಞ ವಿಧಿಯ ಮುಖಾಂತರ. ಅದಲ್ಲದೆ ಯಾರು ತಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಲಿಕ್ಕೆ, ಅಂದ್ರೆ ನಾಲಿಗೆ ಹೊಟ್ಟೆಯನ್ನು ತೃಪ್ತಿಪಡಿಸ್ಲಿಕ್ಕೆ ಯಜ್ಞ ವಿಧಿ ಇಲ್ಲದೆ ಆಹಾರವನ್ನು ಸ್ವೀಕರಿಸ್ತಾರೆ, ಅವರು ಕೇವಲ ಪಾಪವನ್ನೇ ತಿನ್ನುತ್ತಾ ಇದ್ದಾರೆ ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು. ಯಜ್ಞಶಿಷ್ಟ ಆಶೀನಃ ಸಂತಃ, ಅಂತವರನ್ನು ಸಂತ ಅಂತೇಳಿ ಕರೀತಾ ಇದ್ದಾರೆ ಕೃಷ್ಣ. ಯಾರು ಈ ಯಜ್ಞ ವಿಧಿಯ ಮುಖಾಂತರ ಆಹಾರವನ್ನು ಸ್ವೀಕರಿಸ್ತಾರೆ. ಮುಚ್ಚಂತೆ ಸರ್ವ ಕಿಲ್ಬಿಷೈಹಿ. ಸೊ ಕಿಲ್ಬಿಷ ಅಂತಂತಂದ್ರೆ ಪಾಪಗಳು. ಸೊ ಸರ್ವ ಪಾಪಗಳಿಂದ ಅವರು ಮುಕ್ತರಾಗುತ್ತಾರೆ. ಅದಕ್ಕೆ ವಿರುದ್ಧವಾಗಿ ಭುಂಜತೇತೆ ತು ಅಘಂ ಪಾಪಾಹ. ಸೊ ಅಘ ಅಂತಂತಂದ್ರೆ ಪಾಪಗಳು, ಸೊ ಘೋರ ಪಾಪ. ಸೊ ಯಾರು ಆತ್ಮಕಾರಣಾತ್, ತಮ್ಮ ಇಂದ್ರಿಯ ತೃಪ್ತಿಗಾಗಿ ಆಹಾರವನ್ನು ಸೇವಿಸ್ತಾ ಇದ್ದಾರೆ, ಅವರು ಕೇವಲ ಪಾಪವನ್ನೇ ತಿನ್ನುತ್ತಾ ಇದ್ದಾರೆ. ಅನುವಾದ: ಭಗವಂತನ ಭಕ್ತರು ಎಲ್ಲ ಬಗೆಯ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾರೆ, ಏಕೆಂದರೆ ಅವರು ಯಜ್ಞದ ಶೇಷವನ್ನು ಊಟ ಮಾಡುತ್ತಾರೆ. ವೈಯಕ್ತಿಕ ಸಂತೋಷಕ್ಕೋಸ್ಕರ ಪಾಕ ಮಾಡಿಕೊಳ್ಳುವವರು ಖಂಡಿತವಾಗಿಯೂ ಪಾಪವನ್ನೇ ಊಟ ಮಾಡುತ್ತಾರೆ. ಸೊ ಯಾರು ತಮ್ಮ ವೈಯಕ್ತಿಕ ಸಂತೋಷಕ್ಕಾಗಿ, ವೈಯಕ್ತಿಕ ಇಂದ್ರಿಯ ತೃಪ್ತಿಗಾಗಿ ಪಾಕವನ್ನು ಮಾಡ್ತಾ ಇದ್ದಾರೆ, ಸೊ ಅವರು ಕೇವಲ ಆಹಾರದ ರೂಪದಲ್ಲಿ ಪಾಪವನ್ನೇ ತಿನ್ನುತ್ತಾ ಇದ್ದಾರೆ. ಆದರೆ ಭಗವಂತನ ಭಕ್ತರು, ಅವರು ಭಗವಂತನಿಗೆ ನೈವೇದ್ಯ ಮಾಡುವ ಮುಖಾಂತರ ಯಜ್ಞದ ರೂಪದಲ್ಲಿ ಯಜ್ಞದ ಶೇಷ ಅದನ್ನು ತಿನ್ನೋದ್ರಿಂದ, ಪ್ರಸಾದದ ರೂಪದಲ್ಲಿ ತಿನ್ನೋದ್ರಿಂದ ಅವರು ಎಲ್ಲಾ ರೀತಿಯ ಪಾಪಗಳಿಂದ ಬಿಡುಗಡೆಯನ್ನು ಹೊಂದುತ್ತಾರೆ. ಭಾವಾರ್ಥ: ಭಗವಂತನ ಭಕ್ತರಿಗೆ ಎಂದರೆ ಕೃಷ್ಣ ಪ್ರಜ್ಞೆ ಇರುವವರಿಗೆ ಸಂತರು ಎಂದು ಹೆಸರು. ಸಂತ ಅಂತ ಹೇಳಿ ಯಾರನ್ನು ನಾವು ಕರೆಯಬಹುದು? ಯಾರು ಭಗವಂತನ ಭಕ್ತರಾಗಿದ್ದಾರೆ, ಯಾರು ಕೃಷ್ಣನ ಭಕ್ತರಾಗಿದ್ದಾರೆ, ಯಾರು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದಾರೆ, ಅಂತಹ ವ್ಯಕ್ತಿಗಳನ್ನು ಸಂತರು ಎಂದು ಹೇಳಬಹುದು. ಕೇವಲ ಹೊರಗಡೆ ಡ್ರೆಸ್ ಇಂದ ಒಬ್ಬ ವ್ಯಕ್ತಿಯನ್ನು ನಾವು ಸಂತರು ಅಂತ ಹೇಳಿ ಕರೆಯುವ ಹಾಗಿಲ್ಲ. ಅವನು ನಿಜವಾಗಿಯೂ ಕೃಷ್ಣನ ಭಕ್ತನಾಗಿದ್ದಾನ, ಕೃಷ್ಣ ಪ್ರಜ್ಞೆ ವಿಧಾನ, ಅಂತಹ ವ್ಯಕ್ತಿ ಸಂತ ಅಂಥೇಳಿ ಕರೆದುಕೊಳ್ಳಲಿಕ್ಕೆ ಅರ್ಹನಾಗಿರ್ತಾನೆ.
ಅವರ ಲಕ್ಷಣ ಏನಂತಂದ್ರೆ ಅವರು ಯಾವಾಗಲೂ ಭಗವಂತನ ಪ್ರೇಮಿಗಳು. ಅವರು ಕೃಷ್ಣನನ್ನು ಆ ಪ್ರೇಮ ಮಾಡ್ತಿರ್ತಾರೆ. ಸೊ ಭಗವಂತನ ಪ್ರೇಮಿಗಳು, ಭಗವಂತನ ಜೊತೆ ಅವರ ಪ್ರೇಮದ ಸಂಬಂಧವಿರುತ್ತೆ. ಸೊ ಅಂತಹವರನ್ನು ಸಂತರು ಅಂತೇಳಿ ಕರೆಯಬಹುದು. ಸೊ ಎಲ್ಲಿ ಹೇಳಲಾಗಿದೆ ಇದನ್ನು ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದ್ದಾರೆ. ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತಹ ಸದೈವ ಹೃದಯೇಶು ವಿಲೋಕಯಂತಿ. ಸಂತರು ಅಂದ್ರೆ ಯಾರು ಅಂತೇಳಿ ಬ್ರಹ್ಮ ಸಂಹಿತೆಯಲ್ಲಿ ವಿವರಿಸಲಾಗಿದೆ. ಸೊ ಪ್ರೇಮ ಅಂಜನ ಚುರಿತ ಭಕ್ತಿ ವಿಲೋಚನೇನ, ಸೊ ಅವರ ಕಣ್ಣುಗಳು ಭಗವಂತನ ಮೇಲಿನ ಪ್ರೀತಿಯಿಂದ, ಪ್ರೇಮದಿಂದ ಅದಕ್ಕೆ ಅಂಜನ, ಕಣ್ಣಿಗೆ ಹೇಗೆ ಅಂಜನ ಹಚ್ತಾರೆ, ಅದಕ್ಕೆ ಅವರ ಕಣ್ಣಿಗೆ ಪ್ರೇಮದ ಅಂಜನವನ್ನು ಅವರು ಹಚ್ಕೊಂಡಿದ್ದಾರೆ. ಹಾಗಾಗಿ ಅಂತಹ ಸಂತರು ಸದಾಕಾಲ ಸದೈವ ತಮ್ಮ ಹೃದಯದಲ್ಲಿ ಕೃಷ್ಣನನ್ನು ನೋಡ್ತಾ ಇರ್ತಾರೆ. ಅವರಿಗೆ ಕೃಷ್ಣನ ಮೇಲೆ ಪ್ರೀತಿ ಇರೋದ್ರಿಂದ ಯಾವಾಗಲೂ ಕೃಷ್ಣ ಅವರ ಹೃದಯದಲ್ಲಿ ವಾಸ ಮಾಡಿರ್ತಾನೆ. ಆಮೇಲೆ ಅವರು ಕೂಡ ಕೃಷ್ಣನನ್ನು ಯಾವಾಗಲೂ ನೋಡ್ತಾ ಇರ್ತಾರೆ. ಸೊ ಇದು ಸಂತರು ಯಾರು ಅಂತೇಳಿ ಇಲ್ಲಿ ವರ್ಣನೆ ಮಾಡಲಾಗಿದೆ. ಇಲ್ಲಿ ಕೂಡ ಶ್ಲೋಕದಲ್ಲಿ ಕೃಷ್ಣ ಹೇಳಿರೋದು ಯಜ್ಞಶಿಷ್ಟ ಆಶೀನಃ ಸಂತಹ. ಸಂತರು ಯಜ್ಞಶಿಷ್ಟವನ್ನು ಭೋಜನ ಮಾಡಿ ಎಲ್ಲಾ ಪಾಪಗಳಿಂದ ಮುಕ್ತರಾಗುತ್ತಾರೆ. ಅಸಂತರಂದ್ರೆ ಯಾರಂತಂದ್ರೆ ಯಾರಿಗೆ ಭಗವಂತನ ಮೇಲೆ ಪ್ರೀತಿ ಇದೆ ಅಂತವರನ್ನು ಸಂತರು ಅಂತೇಳಿ ಕರೀತಾರೆ. ಸೊ ಇದು ಪ್ರೇಮ ಏನಿದೆ, ಭಗವಂತನ ಮೇಲೆ ಪ್ರೇಮ, ಇದು ಭಕ್ತಿಯ ಒಂದು ಅತ್ಯುನ್ನತ ಸ್ತರದಲ್ಲಿರುವಂತಹ ಒಂದು ಭಾವನೆ. ಇದು ಅತ್ಯುನ್ನತ ಸ್ತರ, ಭಕ್ತಿಯ ಅತ್ಯುನ್ನತ ಸ್ತರ. ಪ್ರೇಮ ಅನ್ನೋದು ಭಕ್ತಿಯ ಅತ್ಯುನ್ನತ ಸ್ತರ. ಸೊ ಭಕ್ತಿಯನ್ನು 9 ಸ್ತರಗಳಲ್ಲಿ ಅದು ಬೆಳೀತಾ ಹೋಗುತ್ತೆ ಅಂತೇಳಿ ಶಾಸ್ತ್ರಗಳಲ್ಲಿ ವರ್ಣನೆ ಇದೆ. 9 ಸ್ತರದಲ್ಲಿ ಭಕ್ತಿಯ ಬೆಳವಣಿಗೆ ಆಗುತ್ತೆ ಅಂತೇಳಿ. ಸೊ ಅದು ಪ್ರಾರಂಭವಾಗುವುದು ಆದೌ ಶ್ರದ್ಧ, ಪ್ರಾರಂಭದಲ್ಲಿ ಶ್ರದ್ಧೆಯಿಂದ ಪ್ರಾರಂಭವಾಗುತ್ತೆ. 2ನೇ ಸ್ತರದಲ್ಲಿ ಸಾಧು ಸಂಘ, ಬೇರೆ ಭಕ್ತರ ಜೊತೆ ಸಂಘವನ್ನು ಮಾಡಿ ಅವರಿಂದ ಭಗವಂತನ ಬಗ್ಗೆ ತಿಳಿದುಕೊಳ್ಳುವುದು. ಈಗ ನಾವೇನು ಭಗವದ್ಗೀತೆಯನ್ನು ಓದ್ತಾ ಇದ್ದೇವೆ, ಇದೆಲ್ಲ ಸಾಧು ಸಂಘದಲ್ಲಿ ಬರುತ್ತೆ. ನೀವು ಯಾಕೆ ಬಂದು ಇದನ್ನು ಕೇಳ್ತಾ ಇದ್ದೀರಿ ಅಂತಂದ್ರೆ ನಿಮ್ಮಲ್ಲಿ ಭಗವಂತನ ಮೇಲೆ ಶ್ರದ್ಧೆ ಇದೆ. ಸೊ ಪ್ರಥಮ ಸ್ತರ ಶ್ರದ್ಧೆ, 2ನೇ ಸ್ತರ ಸಾಧು ಸಂಘ, ಆದೌ ಶ್ರದ್ಧಾ ಸಾಧು ಸಂಘ. 3ನೆಯ ಸ್ತರ ಏನಂತಂತಂದ್ರೆ ಭಜನ ಕ್ರಿಯೆ, ನಾನು ಭಗವಂತನ ಸೇವೆ ಮಾಡಬೇಕು. ಸೊ ಭಕ್ತರಿಂದ ಕೃಷ್ಣನ ಬಗ್ಗೆ ತಿಳಿದುಕೊಂಡ ಮೇಲೆ ನಾನು ಕೂಡ ಕೃಷ್ಣನ ಸೇವೆ ಮಾಡಬೇಕು ಅನ್ನುವಂಥ ಒಂದು ಮನಸ್ಸು ಬರುತ್ತೆ, ಒಂದು ಆಸೆ ಬರುತ್ತೆ. ಸೊ ಅದು 3ನೇ ಸ್ತರ. ಸೊ ಅದರಲ್ಲಿ ಭಗವಂತನ ಸೇವೆ ಮಾಡೋದ್ರಲ್ಲಿ ತುಂಬಾ ಸುಲಭವಾಗಿ ಮಾಡೋದು ಮತ್ತು ಪ್ರಪ್ರಥಮವಾಗಿ ಮಾಡೋದು ಅಂತಂತಂದ್ರೆ ಈ ಭಗವಂತನ ನಾಮದ ಜಪವನ್ನು ಮಾಡೋದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದನ್ನು ಭಜನ ಕ್ರಿಯೆ ಅಂತೇಳಿ ಹೇಳ್ತಾರೆ. ಕೃಷ್ಣನ ನಾಮದ ಜಪವನ್ನು ಮಾಡೋದು. ಮತ್ತೆ ಬೇರೆ ರೀತಿಯಲ್ಲಿ ಕೂಡ ಕೃಷ್ಣನ ಸೇವೆಯನ್ನು ಮಾಡ್ಬೋದು. ಕೃಷ್ಣನಿಗೆ ಹೂವು ಹಣ್ಣು ಇಡಬಹುದು, ಆರತಿಯನ್ನು ಮಾಡ್ಬೋದು, ನೈವೇದ್ಯ ಮಾಡ್ಬೋದು. ಇದೆಲ್ಲವೂ ಸೇವೆ ಆಗುತ್ತೆ, ಭಜನ ಕ್ರಿಯೆ ಆಗುತ್ತೆ. ಬಟ್ ವಿಶೇಷವಾಗಿ ಭಜನ ಕ್ರಿಯೆ ಅಂತಂತಂದ್ರೆ ಈ ಜಪವನ್ನು ಮಾಡೋದು, ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ಮಾಡೋದು. ಸೊ ಈ 3 ಸ್ತರ ಆದಮೇಲೆ 4ನೇ ಸ್ತರ ಅಂತಂತಂದ್ರೆ ನಾವು ಈ ಭೌತಿಕ ಸಂಸಾರದಲ್ಲಿ ಎಷ್ಟೋ ಅನಾದಿ ಕಾಲದಿಂದ ಬಂದಿದ್ದೇವೆ. ಆತ್ಮ ಅನಾದಿ ಕಾಲದಿಂದ ಈ ಭೌತಿಕ ಸಂಸಾರದಲ್ಲಿ ಬಂದು ಬೇರೆ ಬೇರೆ ಶರೀರ ಪಡೆದುಕೊಳ್ತಾ ಇದೆ. ಈಗ ಮನುಷ್ಯ ಶರೀರದಲ್ಲಿ ಬಂದಿದೆ. ಈ ಅನಾದಿ ಕಾಲದಿಂದ ನಾವು ಇಲ್ಲಿ ಇರೋದ್ರಿಂದ ಎಷ್ಟೋ ನಾವು ಕೆಟ್ಟ ಚಟಗಳನ್ನು ಕಳೆದುಕೊಂಡಿರ್ತೇವೆ. ಸೊ ಅದನ್ನೆಲ್ಲ ಅನರ್ಥ ಅಂತೇಳಿ ಹೇಳ್ತಾರೆ. ಅನರ್ಥ ಅಂತಂದ್ರೆ ಬೇಡಾಗಿರೋದು, ಯಾವುದೇ ನಮಗೆ ಅದು ಲಾಭವನ್ನು ಕೊಡೋದಿಲ್ಲ, ಅದಕ್ಕೆ ಅನರ್ಥಗಳು ಅಂತ ಹೇಳ್ತಾರೆ. ಸೊ 4ನೇ ಸ್ತರದಲ್ಲಿ ಭಕ್ತಿ ಆ ಎಲ್ಲ ಅಂದ್ರೆ ಆಲ್ಮೋಸ್ಟ್ ಆ ಅನರ್ಥಗಳ ನಾಶವಾಗುತ್ತೆ, ಆಲ್ಮೋಸ್ಟ್ ನಾಶವಾಗುತ್ತೆ. ಸ್ವಲ್ಪ ಉಳ್ಕೋಬಹುದು, ಬಟ್ ಮ್ಯಾಕ್ಸಿಮಮ್ ಏನು ಅನರ್ಥಗಳಿದೆ ಅದೆಲ್ಲ ಹೋಗ್ಬಿಡುತ್ತೆ. ನಾವು ಚೆನ್ನಾಗಿ ಭಜನ ಕ್ರಿಯೆಯನ್ನು ಮಾಡಿದ್ರೆ, ಚೆನ್ನಾಗಿ ಜಪ ಮಾಡಿದ್ರೆ ಆ ಎಲ್ಲ ಕೆಟ್ಟ ಚಟಗಳನ್ನು ನಾವು ಬಿಟ್ಬಿಡುತ್ತೆ ಆಟೋಮೆಟಿಕ್ ಆಗಿ. ನಮಗೆ ಸಪರೇಟ್ ಆಗಿ ಅದ್ರ ಮೇಲೆ ಪ್ರಯತ್ನ ಪಡ್ಬೇಕಂತ ಹೇಳಿಲ್ಲ. ಯಾವಾಗ ನಾವು ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ, ಕ್ರಮೇಣವಾಗಿ ತನ್ನಷ್ಟಕ್ಕೆ ತಾನೇ ಎಲ್ಲಾ ರೀತಿಯ ಕೆಟ್ಟ ಚಟಗಳು ನಮ್ಮಿಂದ ಬಿಟ್ಟು ಹೋಗ್ಬಿಡುತ್ತೆ.
ಅದು 4ನೇ ಸ್ತರ. ಇದು 4ನೇ ಸ್ತರ ದಾಟಿದ ಮೇಲೆ ಆವಾಗ ಒಬ್ಬ ವ್ಯಕ್ತಿ ನಿಷ್ಠೆಯ ಸ್ತರಕ್ಕೆ ಬರ್ತಾನೆ. ನಿಷ್ಠೆ ಅಂತಂತಂದ್ರೆ ಅವನಿಗೆ ಸಂಪೂರ್ಣ ಭಗವಂತನಲ್ಲಿ ವಿಶ್ವಾಸ ಮೂಡುತ್ತೆ, ಕೃಷ್ಣನಲ್ಲಿ ವಿಶ್ವಾಸ ಮೂಡುತ್ತೆ. ಸುಲಭವಾಗಿ ಯಾರು ಅವನನ್ನ ಕದಲಿಸ್ಲಿಕ್ಕೆ ಆಗಲ್ಲ. ಯಾರೇ ಏನೇ ಹೇಳಿದ್ರು ಕೂಡ ಅವನಲ್ಲಿ ಭಗವಂತನಲ್ಲಿ ಸಂಪೂರ್ಣ ನಿಷ್ಠೆ ಬಂದಿರುತ್ತೆ. ಸೊ ಅದು 5ನೇ ಸ್ತರ. ಅದು ಆಲ್ಮೋಸ್ಟ್ ಮಧ್ಯದವರೆಗೆ ನಾವು ಹೋದಾಗೆ ನಮ್ಮ ಏನು ಪ್ರಯಾಣ ಇದೆ ಭಗವಂತನ ಧಾಮಕ್ಕೆ ಮರಳಿ ಹೋಗೋದು. ಕೊನೆಯ ಸ್ತರ ಇರೋದು ಈ ಪ್ರೇಮ. ಪ್ರಥಮ ಸ್ತರ ಇರೋದು ಶ್ರದ್ಧೆ. ಸೊ ಈ ಶ್ರದ್ಧೆ ಮತ್ತು ಪ್ರೇಮದ ಮಧ್ಯೆ ಮತ್ತೆ 7 ಬೇರೆ ಬೇರೆ ಸ್ತರಗಳಿರುತ್ತೆ. ಅದರಲ್ಲಿ ಈ ಮಧ್ಯದ ಸ್ತರ 5ನೇ ಸ್ತರ ನಿಷ್ಠಾ. ಸೊ ನಿಷ್ಠೆ ಆದ್ಮೇಲೆ ಇನ್ನು 4 ಸ್ತರಗಳು. ಅದರಲ್ಲಿ ರುಚಿ, ಆಸಕ್ತಿ, ಭಾವ ಮತ್ತೆ ಪ್ರೇಮ ಅಂತ ಹೇಳಿ. ಸೊ ರುಚಿ ಅಂತಂತಂದ್ರೆ ಭಗವಂತನ ಸೇವೆ ಮಾಡೋದ್ರಲ್ಲಿ, ಭಗವಂತನ ಜಪ ಮಾಡೋದ್ರಲ್ಲಿ ನಮಗೆ ಒಂದು ರೀತಿಯ ರುಚಿ ಬರೋದು. ಆಮೇಲೆ ಅದರಲ್ಲಿ ಇನ್ನೂ ಆಸಕ್ತಿ ಹೆಚ್ಚಾಗುವುದು. ಆಮೇಲೆ ಭಾವ ಅಂತಂತಂದ್ರೆ ಭಗವಂತನ ಮೇಲೆ ನಮಗೆ ದಿವ್ಯ ಭಾವನೆಯ ಅನುಭವ ಆಗುವುದು. ಆಮೇಲೆ ಕೊನೆಯದಾಗಿ ಭಗವಂತನ ಮೇಲೆ ನಮ್ಮ ಪ್ರೇಮ ಜಾಗೃತವಾಗುವುದು. ಸೊ ಇದು ತುಂಬಾ ಉತ್ಕೃಷ್ಟವಾದಂತ ಸ್ತರ. ಸೊ ಅದನ್ನು ನಾವು ಪಡಿಬೇಕಂತಂತಂದ್ರೆ ಗುರುಗಳ ಆದೇಶವನ್ನು ಚೆನ್ನಾಗಿ ಪಾಲನೆ ಮಾಡಿ, ಅವರ ಸೇವೆ ಮಾಡಿ, ಅವರ ಕೃಪೆಗೆ ಪಾತ್ರರಾದ್ರೆ ನಾವು ಆವಾಗ ಈ ಎಲ್ಲಾ ಸ್ತರಗಳನ್ನು ದಾಟಿ ಪ್ರೇಮದವರೆಗೆ ಹೋಗ್ಬೋದು. ಸೊ ಯಾರು ಆ ಸ್ತರವನ್ನು ಹೊಂದಿರ್ತಾರೆ ಆವಾಗ ಅವರು ಯಾವಾಗಲೂ ಕೃಷ್ಣನನ್ನು ತಮ್ಮ ಹೃದಯದಲ್ಲಿ ನೋಡ್ಬೋದು. ಇದು ಇನ್ನು ಉನ್ನತವಾದಂತ ಸ್ತರ ಇದು. ಸೊ ಅಂತಹ ವ್ಯಕ್ತಿಗಳನ್ನು ಸಂತರು ಅಂತೇಳಿ ಕರೀತಾರೆ. ಸೊ ಇಲ್ಲಿ ಹೇಳಿರೋ ಹಾಗೆ ಸದಾ ದೇವೋತ್ತಮ ಪರಮಪುರುಷ ಅಥವಾ ಗೋವಿಂದ ಎಲ್ಲ ಸಂತಸವನ್ನು ಅನುಗ್ರಹಿಸುವನು. ಗೋವಿಂದ ಅಂತಂತಂದ್ರೆ ನಮಗೆ ಎಲ್ಲ ಆನಂದವನ್ನು ಕೊಡುವನು. ಅದಕ್ಕೆ ಗೋವಿಂದ ಅಂತೇಳಿ ಹೇಳ್ತಾರೆ ಕೃಷ್ಣನಿಗೆ. ಅಥವಾ ಮುಕುಂದ ಅಂತೇಳಿ ಹೇಳ್ತಾರೆ, ಮುಕ್ತಿಯನ್ನು ಕೊಡುವವನು. ಕೃಷ್ಣ ಮುಕ್ತಿ ಕೊಡುವುದರಿಂದ ಕೃಷ್ಣನಿಗೆ ಇನ್ನೊಂದು ಹೆಸರು ಮುಕುಂದ ಅಂತೇಳಿ. ಅಥವಾ ಸರ್ವಾಕರ್ಷಣ ಆಗಿರುವುದರಿಂದ ಕೃಷ್ಣ ಅಂತೇಳಿ ಹೆಸರು. ಕೃಷ್ಣ ಹೆಸರಿನ ಅರ್ಥ ಅಂತಂತಂದ್ರೆ ಸರ್ವ ಆಕರ್ಷಕನಾಗಿರುವವನು ಅಂತ. ಅವನು ಸೌಂದರ್ಯದಿಂದ ಆಕರ್ಷಿತನಾಗಿರ್ತಾನೆ ನಮಗೆ. ಅವನ ಸೌಂದರ್ಯದಿಂದ ನಾವು ಆಕರ್ಷಿತರಾಗಿರ್ತೇವೆ. ಅವನ ಶಕ್ತಿಯಿಂದ ಆಕರ್ಷಿತರಾಗಿರ್ತೇವೆ. ಅವನ ಜ್ಞಾನದಿಂದ, ಅವನ ವೈರಾಗ್ಯದಿಂದ, ಅವನ ಐಶ್ವರ್ಯದಿಂದ, ಅವನ ಬಲದಿಂದ. ಸೊ ಈ ರೀತಿಯಾಗಿ 6 ಗುಣಗಳಿಂದ ಒಬ್ಬ ವ್ಯಕ್ತಿ ಕೃಷ್ಣನಿಗೆ ಆಕರ್ಷಿತನಾಗ್ತಾನೆ. ಸೊ ಕೃಷ್ಣನಲ್ಲಿ ಈ 6 ಗುಣಗಳು ಸಂಪೂರ್ಣ ಪ್ರಮಾಣದಲ್ಲಿ ಇರುತ್ತವೆ. ಅದಕ್ಕೆ ಸರ್ವಾಕರ್ಷಣ ಆಗಿರ್ತಾನೆ ಕೃಷ್ಣ. ಅದಕ್ಕಾಗಿ ಕೃಷ್ಣನಿಗೆ ಈ ಹೆಸರು. ಸೊ ಕೃಷ್ಣನೊಂದಿಗೆ ಪ್ರೇಮ ಭಾವದಲ್ಲಿರುವ ಸಂತರು ಪುರುಷೋತ್ತಮನಿಗೆ ಸಮರ್ಪಣೆ ಮಾಡದೆ ಏನನ್ನು ಸ್ವೀಕರಿಸಲಾರರು. ಸೊ ಯಾರು ಕೃಷ್ಣನ ಮೇಲೆ ಅವರಿಗೆ ಪ್ರೀತಿ ಇರುತ್ತೆ ಅವರು ಕೃಷ್ಣನಿಗೆ ಫಸ್ಟ್ ಸಮರ್ಪಿಸದೆ ಅವ್ರು ಏನನ್ನು ತೆಗೆದುಕೊಳ್ಳೋದು. ಏನೇ ಅವ್ರು ತಿನ್ಬೇಕಂದ್ರು ಫಸ್ಟ್ ಅದನ್ನ ಕೃಷ್ಣನಿಗೆ ಅವ್ರು ಸಮರ್ಪಣೆ ಮಾಡ್ತಾರೆ. ಅದಾದ ಮೇಲೆನೆ ಅವ್ರು ತಿನ್ನೋದು. ಅಂತವರು ಸಂತರು. ಯಾರು ಈ ಭಕ್ತಿ ಸಾಧನೆ ಕೂಡ ಮಾಡ್ತಿರ್ತಾರೆ ಅವರಿಗೂ ಕೂಡ ಇದೇ ಮಾರ್ಗದರ್ಶನವನ್ನು ಕೊಟ್ಟಿರ್ತಾರೆ. ಯಾಕಂದ್ರೆ ಇನ್ನೂ ಅವರು ಬೇರೆ ಬೇರೆ ಸ್ತರದಲ್ಲಿ ಸ್ಲೋ ಆಗಿ ಬೆಳೀತಾ ಇದ್ದಾರೆ. ಸೊ ಅವರಿಗೂ ಕೂಡ ಇದೇ ಮಾರ್ಗದರ್ಶನ. ನೀವು ಕೂಡ ಕೃಷ್ಣನಿಗೆ ಸಮರ್ಪಣೆಯನ್ನು ಮಾಡದೆ ಏನನ್ನು ಸ್ವೀಕರಿಸಬಾರ್ದು ಅಂತೇಳಿ. ಅದಕ್ಕೆ ಕಾರಣನೂ ಇದೆ, ಏಕೆ ಆ ರೀತಿ ಹೇಳಲಾಗಿದೆ ಅಂತೇಳಿ ನಾವು ಹಿಂದಿನ ಇದರಲ್ಲೂ ನೋಡಿದ್ವಿ. ಹಿಂದಿನ ಕ್ಲಾಸ್ನಲ್ಲಿ, ಹಿಂದಿನ ಶ್ಲೋಕದಲ್ಲಿ ನಮ್ಗೆಲ್ಲವೂ ಸಿಕ್ಕಿರೋದು ಭಗವಂತನಿಂದನೇ. ನಾವು ಏನನ್ನು ತೆಗೆದುಕೊಂಡು ಬರಲಿಲ್ಲ, ನಮ್ಗೆ ಸೇರಿದ್ದು ಏನೂ ಅಲ್ಲ. ನಾವಿಲ್ಲಿ ಏನೇ ಗಳಿಸಿದ್ರು ಕೂಡ ಅದು ಕೂಡ ಆಕ್ಚುಲಿ ಭಗವಂತದ್ದೇ. ಸ್ವಲ್ಪ ಸಮಯಕ್ಕೆ ನಾವು ಇದು ನಮ್ದು ಅಂತೇಳಿ ನಾವು ತಿಳ್ಕೊಂಡಿರ್ತೇವೆ, ಆಮೇಲೆ ಅದನ್ನ ಬಿಟ್ಬಿಟ್ಟು ಹೋಗ್ತೇವೆ. ಸೊ ಪ್ರತಿಯೊಂದು ವಸ್ತು ಅದೆಲ್ಲವೂ ಸೇರಿದ್ದು ಕೃಷ್ಣನಿಗೆ. ಅವನೇ ಎಲ್ಲರ ಒಡೆಯ. ಸೊ ಹಾಗಾಗಿ ನಾವು ಏನೇ ಸ್ವೀಕರಿಸಬೇಕಾದ್ರೂ ಫಸ್ಟ್ ನಾವು ಅದನ್ನ ಕೃಷ್ಣನಿಗೆ ಪ್ರೀತಿಯಿಂದ ನಾವು ಸಮರ್ಪಣೆ ಮಾಡಿದ್ರೆ ಕೃಷ್ಣನಿಗೆ ಏನೋ ಅಭಾವ ಇಲ್ಲ, ಎಲ್ಲ ಅವನಿಗೆ ಸೇರಿದ್ದೆ. ಆದ್ರೆ ನಾವು ಭಕ್ತಿ ಭಾವದಿಂದ, ಪ್ರೇಮದ ಭಾವದಿಂದ ಕೃಷ್ಣನಿಗೆ ಏನೋ ಒಂದು ಅರ್ಪಣೆ ಮಾಡಿದ್ರೆ ಕೃಷ್ಣ ಅದನ್ನು ಸ್ವೀಕರಿಸ್ತಾನೆ. ಮತ್ತೆ ನಾವು ಪಾಪದಿಂದ ಮುಕ್ತರಾಗ್ತೇವೆ. ಇಲ್ಲವಾದರೆ ನಾವು ಆ ಎಲ್ಲ ಜೀವಿಗಳನ್ನು, ಯಾಕಂದ್ರೆ ಸಸ್ಯಾಹಾರಿಗಳಾಗಿರ್ಲಿ ಮಾಂಸಾಹಾರಿಗಳಾಗಿರ್ಲಿ, ಅವ್ರೇನೇ ತಿನ್ಬೇಕಂದ್ರು ಒಂದು ಜೀವಿಯನ್ನು ಕೊಲ್ಲಬೇಕು. ಮಾಂಸಾಹಾರ ಅಂತಂದ್ರು ತುಂಬಾ ಪಾಪಮಯ. ಇವನ್ ಸಸ್ಯಾಹಾರದನ್ನು ಯಾರು ಸ್ವೀಕರಿಸ್ತಾರೆ ಅವರು ಕೂಡ ಒಂದು ಜೀವಿಗೆ ಹತ್ಯೆಗೆ ಕಾರಣರಾಗುತ್ತಾರೆ. ಸೊ ಹಾಗಾಗಿ ಅದನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿದ್ರೆ ಆ ಏನು ಜೀವಿಯ ಕೊಲೆಯಾಗಿದೆ, ಹತ್ಯೆಯಾಗಿದೆ, ಆ ಜೀವಿಗೆ
ಮುಂದೆ ಒಂದು ಒಳ್ಳೆಯ ಜನ್ಮ ಸಿಗುತ್ತೆ. ಮತ್ತೆ ಅದನ್ನು ನಾವು ನೈವೇದ್ಯ ಮಾಡಿ ನಾವು ಅದನ್ನು ಪ್ರಸಾದದ ರೂಪದಲ್ಲಿ ಸ್ವೀಕರಿಸೋದ್ರಿಂದ ನಾವು ಹಿಂದೆ ಏನಾದರೂ ಪಾಪಗಳನ್ನು ಮಾಡಿದ್ರೆ ಆ ಪಾಪಗಳಿಂದನೂ ಕೂಡ ನಾವು ಮುಕ್ತಿಯನ್ನು ಹೊಂದುತ್ತೇವೆ. ಸೊ ಹಾಗಾಗಿ ನಾವು ಏನೇ ತಿಂದರೂ ಕೂಡ ಅದನ್ನು ಕೃಷ್ಣನಿಗೆ ನೈವೇದ್ಯ ಮಾಡಿನೇ ತಿನ್ಬೇಕು. ಅದ ಮಾಡಲಿಲ್ಲ ಅಂತಂತಂದ್ರೆ ಆ ಜೀವಿಗೆ ಏನು ಹಿಂಸೆ ಆಗಿದೆ, ಸಸ್ಯಾಹಾರವಾಗಿದ್ರು ಕೂಡ ಅದರ ಏನು ಹತ್ಯೆ ಆಗಿದೆ ಅದಕ್ಕೆ ನಾವು ಜವಾಬ್ದಾರಿ ಆಗ್ತೇವೆ. ಆದ್ದರಿಂದ ಭಕ್ತರು ಶ್ರವಣ, ಕೀರ್ತನ, ಸ್ಮರಣ, ಅರ್ಚನ ಮೊದಲಾದ ವಿವಿಧ ರೀತಿಗಳ ಭಕ್ತಿ ಸೇವೆಗಳ ಯಜ್ಞಗಳನ್ನು ಸದಾ ಆಚರಿಸುತ್ತಿರುತ್ತಾರೆ. ಅವರು ಕೇವಲ ನೈವೇದ್ಯ ಅಲ್ಲದೆ ಬೇರೆ ಬೇರೆ ಭಕ್ತಿ ಸೇವೆಗಳನ್ನು ಕೂಡ ಆಚರಿಸ್ತಿರ್ತಾರೆ. ಭಕ್ತಿ ಅಂತಂತಂದ್ರೆ ನವವಿಧವಾಗಿರುವಂಥ ಭಕ್ತಿ. ಅದರಲ್ಲಿ ಶ್ರವಣ, ಕೀರ್ತನ ತುಂಬಾ ಸುಲಭವಾಗಿ ಮಾಡಬಹುದು. ಈಗ ನಾವು ಮಾಡ್ತಾ ಇರೋದು ಅದೇ ಶ್ರವಣ ಮತ್ತು ಕೀರ್ತನ. ಭಗವಂತನ ಬಗ್ಗೆ ಕೇಳ್ತಾ ಇದ್ದೇವೆ, ಭಗವಂತನ ಬಗ್ಗೆ ಹೇಳ್ತಾ ಇದ್ದೇವೆ. ಅದ್ರ ಜೊತೆಗೆ ನಾವು ಚೆನ್ನಾಗಿ ಭಗವಂತನ ಬಗ್ಗೆ ಕೇಳಿದ್ರೆ ಆಟೋಮೆಟಿಕ್ ಆಗಿ ಸ್ಮರಣ, ನಾವು ಭಗವಂತನ ಸ್ಮರಣ ಕೂಡ ಮಾಡ್ಬೋದು. ಅರ್ಚನ ಅಂತಂತಂದ್ರೆ ಮನೆಯಲ್ಲಿ ನಾವು ಭಗವಂತನಿಗೆ ನೈವೇದ್ಯ ಮಾಡುವುದು, ಆ ಆರತಿಯನ್ನು ಮಾಡುವುದು. ಸೊ ಇದೆಲ್ಲ ಅರ್ಚನೆಯಲ್ಲಿ ಬರುತ್ತೆ. ಸೊ ಈ ರೀತಿಯಾಗಿ ಇದೆಲ್ಲವನ್ನು ಯಜ್ಞ ಅಂತ ಹೇಳ್ತಾರೆ. ಯಾಕಂದ್ರೆ ಯಜ್ಞ ಅಂತಂತಂದ್ರೆ ಭಗವಂತನ ಸಂತೃಪ್ತಿಗೆ ಮಾಡುವಂತ ಯಾವುದೇ ಕೆಲಸವನ್ನು ಯಜ್ಞ ಅಂತ ಹೇಳ್ತಾರೆ. ಬೆಂಕಿ ಹಚ್ಚಿ ಆಹುತಿಯನ್ನು ಹಾಕೋದು ಅದು ಕೂಡ ಯಜ್ಞ. ಬಟ್ ಅದನ್ನು ಮಾಡೋದು ಯಾವುದಕ್ಕಾಗಿ? ಕೃಷ್ಣನ ಸಂತೃಪ್ತಿಗಾಗಿ. ಸೊ ಕೇವಲ ಬೆಂಕಿಯಲ್ಲಿ ಆಹುತಿಯನ್ನು ಮಾಡೋದು ಅದಷ್ಟೇ ಯಜ್ಞ ಅಲ್ಲ. ನಾವು ಮಾಡುವಂತಹ ಯಾವುದೇ ಕೆಲಸವಾಗಿರಲಿ ಅದನ್ನು ನಾವು ಕೃಷ್ಣನ ತೃಪ್ತಿಪಡಿಸಲು ಮಾಡಿದ್ರೆ ಅದನ್ನು ಕೂಡ ಯಜ್ಞ ಅಂತೇಳಿ ಹೇಳ್ತಾನೆ. ಸೊ ಹಾಗಾಗಿ ಕೃಷ್ಣನ ಬಗ್ಗೆ ಕೇಳುವುದಾಗಲಿ, ಹೇಳುವುದಾಗಲಿ, ಶ್ರವಣ, ಕೀರ್ತನ, ಸ್ಮರಣ, ಅರ್ಚನ ಇದೆಲ್ಲವುಗಳು ಭಗವಂತನ ಸೇವೆ ಮತ್ತು ಇವೆಲ್ಲವನ್ನು ಕೂಡ ಯಜ್ಞ ಅಂತೇಳಿನೇ ಕರೀತಾರೆ. ಸೊ ಈ ರೀತಿಯಾಗಿ ಯಜ್ಞಗಳ ಆಚರಣೆಗಳು ಐಹಿಕ ಜಗತ್ತಿನಲ್ಲಿ ಪಾಪಮಯ ಸಹವಾಸದ ಎಲ್ಲ ಕಲ್ಮಶಗಳಿಂದ ಭಕ್ತರನ್ನು ದೂರದಲ್ಲಿ ಇರಿಸುತ್ತದೆ. ಸೊ ಯಾರು ಈ ರೀತಿ ಯಜ್ಞಗಳನ್ನು ಮಾಡ್ತಾರೆ, ವಿಶೇಷವಾಗಿ ಕಲಿಯುಗದಲ್ಲಿ ಸಂಕೀರ್ತನ ಯಜ್ಞ ಅಂತೇಳಿ ಹೇಳಿದ್ದಾರೆ. ಅಂದ್ರೆ ಈ ಹರೇ ಕೃಷ್ಣ ಮಂತ್ರವನ್ನು ಹಾಡಿನ ರೂಪದಲ್ಲಿ ನಾವು ಜೊತೆಯಾಗಿ ಸೇರಿ ಅದನ್ನು ಹಾಡಿದರೆ ಅದನ್ನು ಸಂಕೀರ್ತನ ಅಂತೇಳಿ ಹೇಳ್ತಾರೆ. ಸೊ ಕಲಿಯುಗಕ್ಕೆ ಇದೇ ಒಂದು ಯಜ್ಞವನ್ನು ಶಿಫಾರಶ್ ಮಾಡಿದ್ದಾರೆ, ಇದನ್ನೇ ರೆಕಮೆಂಡ್ ಮಾಡಿದ್ದಾರೆ. ಈ ಯಜ್ಞವನ್ನು ನೀವು ಮಾಡಿ, ಬೇರೆ ಯಾವುದೇ ಯಜ್ಞಗಳನ್ನು ಮಾಡ್ಲಿಕ್ಕೆ ಆಗಲ್ಲ, ಸಂಕೀರ್ತನ ಯಜ್ಞ ಒಂದು ಮಾಡಿದ್ರೆ ಸಾಕು ಅಂತೇಳಿ. ಭಕ್ತರು ಯಾವಾಗಲೂ ತಮ್ಮ ಇಂದ್ರಿಯ ತೃಪ್ತಿಗಾಗಿ ಅವರು ಆಹಾರವನ್ನು ತಯಾರಿಸೋದಿಲ್ಲ. ಅವ್ರು ಏನೇ ಮಾಡಿದ್ರು ಅದು ಕೃಷ್ಣನಿಗಾಗಿ ಅಂತೇಳಿ ಮಾಡ್ತಾರೆ. ಸೊ ಯಾರು ತಮ್ಮ ಇಂದ್ರಿಯ ತೃಪ್ತಿಗಾಗಿ ಆಹಾರವನ್ನು ಪ್ರಿಪೇರ್ ಮಾಡ್ತಾರೆ, ಅಡುಗೆ ಮಾಡ್ತಾರೆ, ಅವರನ್ನು ಕಳ್ಳರು ಅಂತ ಹೇಳಿದ್ದಾರೆ. ಭಗವದ್ಗೀತೆ ಪ್ರಕಾರ ಅವರು ಕಳ್ಳರು. ಯಾಕಂದ್ರೆ ಬೇರೆ ಯಾರ್ದೋ ಪ್ರಾಪರ್ಟಿಯನ್ನು ತಗೊಂಡು ತಿಂತಾ ಇದ್ದಾರೆ, ಯಾರ್ದೋ ಸೊತ್ತು ಅದನ್ನು ತಗೊಂಡು ನಾನು ತಿಂತಾ ಇದ್ದೇನೆ, ಎಲ್ಲ ಸೇರಿದ್ದು ಭಗವಂತನಿಗೆ. ಸೊ ನಾನು ಅದನ್ನು ರಿಕಗ್ನೈಸ್ ಮಾಡದೆ, ಭಗವಂತನಿಗೆ ಅದನ್ನು ಅರ್ಪಣೆ ಮಾಡದೆ ನಾನು ತಿಂತಾ ಇದ್ದೆ ಅಂತಂದ್ರೆ ಅದು ಕಳ್ಳರ ತರ. ಕಳ್ಳರು ಏನ್ ಮಾಡ್ತಾರೆ, ಯಾರಿಗೋ ಸೇರಿದ ವಸ್ತುವನ್ನು ಅವ್ರು ಹೋಗಿ ತಗೊಂಡು ಎಂಜಾಯ್ ಮಾಡ್ತಾರೆ. ಸೊ ಯಾರು ಕೃಷ್ಣನಿಗೆ ನೈವೇದ್ಯವನ್ನು ಮಾಡದೆ ಆಹಾರವನ್ನು ಸ್ವೀಕರಿಸ್ತಾರೆ ಅವರೆಲ್ಲ ಕಳ್ಳರಿಗೆ ಸಮಾನ. ಹಾಗಾಗಿ ಅವ್ರು ಏನ್ ತಿಂತಾ ಇದ್ದಾರೆ ಅದು ಕೇವಲ ಪಾಪವಷ್ಟೇ. ಸೊ ಯಾರು ಪಾಪಗಳನ್ನು ಮಾಡ್ತಾರೆ, ಯಾರು ಕಳ್ಳತನವನ್ನು ಮಾಡ್ತಾರೆ ಅಂತ ವ್ಯಕ್ತಿ ಸುಖವಾಗಿ ಇರ್ಲಿಕ್ಕೆ ಸಾಧ್ಯವಿಲ್ಲ. ಸೊ ನಾವು ಕಷ್ಟಗಳು ಬರ್ತಾ ಇದೆ ಅಂತಂತಂದ್ರೆ ನಾವು ಯಜ್ಞವನ್ನು ಮಾಡ್ತಾ ಇಲ್ಲ, ಅದಕ್ಕಾಗಿ ಕಷ್ಟಗಳು ಬರ್ತಾ ಇದೆ. ಯಾಕಂದ್ರೆ ನಾವು ಭಗವಂತನ ಸ್ವತ್ತನ್ನು ಭಗವಂತನಿಗೆ ಅರ್ಪಿಸದೆ ನಾವೇ ಅದನ್ನು ತಗೊಂಡು ತಿಂತಾ ಇದ್ದೇವೆ, ಅದನ್ನು ಬಳಸ್ಕೊಳ್ತಾ ಇದ್ದೇವೆ ನಮ್ಮ ಉದ್ದೇಶಕ್ಕೆ. ಸೊ ಅದು ಒಂದು ಪಾಪಕೃತ್ಯ, ಅದು ಒಂದು ಕಳ್ಳತನ. ಯಾರು ಕಳ್ಳತನವನ್ನು ಮಾಡ್ತಾರೆ, ಯಾರು ಪಾಪಕರವನ್ನು ಮಾಡ್ತಾರೆ, ಅವರು ಹೇಗೆ ಸುಖವಾಗಿರ್ಲಿಕ್ಕೆ ಸಾಧ್ಯ ಇದೆ? ಅದು ಸಾಧ್ಯವಿಲ್ಲ. ಆದ್ರಿಂದ ನಾವು ಸುಖವಾಗಿರ್ಬೇಕಾದ್ರೆ ನಾವು ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿ ಈ ಸಂಕೀರ್ತನೆ ಯಜ್ಞವನ್ನು ಮಾಡಬೇಕು, ಭಗವಂತನಿಗೆ ನೈವೇದ್ಯವನ್ನು ಮಾಡಬೇಕು, ಆಮೇಲೆ ಅದನ್ನು ಪ್ರಸಾದದ ರೂಪದಲ್ಲಿ ಪಡೆದುಕೊಳ್ಬೇಕು. ಸೊ ಇದನ್ನು ಮಾಡದೇ ಇದ್ರೆ ನಾವು ಸಮಾಜದಲ್ಲಾಗ್ಲಿ, ನಮ್ಮ ವೈಯಕ್ತಿಕ ಜೀವನದಲ್ಲಾಗಲಿ, ಅಥವಾ ವ್ಯವಹಾರಗಳಲ್ಲಾಗಲಿ ಯಾವುದೇ ರೀತಿಯ ಶಾಂತಿ ಆಗಲಿ ಅಥವಾ ಸುಖವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. 14ನೇ ಶ್ಲೋಕದಲ್ಲಿ ಹೇಳಲಾಗಿದೆ, ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದ್ ಅನ್ನ ಸಂಭವ, ಯಜ್ಞಾದ್ ಭವತಿ ಪರ್ಜನ್ಯೋ
ಯಜ್ಞ ಕರ್ಮ ಸಮುದ್ಭವ. ಸೊ ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾ ಇರೋದು ಎಲ್ಲ ಜೀವರಾಶಿಗಳು ಅವು ಬದುಕಬೇಕಂತಂತಂದ್ರೆ ಅವೆಲ್ಲವೂ ಕೂಡ ಈ ಆಹಾರವನ್ನು ತಿನ್ನಬೇಕು. ಆಹಾರ ಧಾನ್ಯಗಳಿಂದ ಎಲ್ಲ ಜೀವಿಗಳು ಅವರು ಬದುಕಲಿಕ್ಕೆ ಸಾಧ್ಯವಾಗಿದೆ. ಆಮೇಲೆ ಹೇಗೆ ಧಾನ್ಯಗಳು ನಮಗೆ ಸಿಗುತ್ತೆ? ಮಳೆಯಿಂದ ಮಾತ್ರ ನಾವು ಧಾನ್ಯಗಳನ್ನು ಬೆಳೆಸಬಹುದು. ಮಳೆ ಆಗದಿದ್ರೆ ನಾವು ಧಾನ್ಯವನ್ನು ಬೆಳೆಸಲಿಕ್ಕೆ ಆಗಲ್ಲ. ಸೊ ಪರ್ಜನ್ಯಾದ್ ಅನ್ನ ಸಂಭವ. ಪರ್ಜನ್ಯ ಅಂತಂತಂದ್ರೆ ಮಳೆ, ಮಳೆಯಿಂದ ಧಾನ್ಯಗಳ ಉತ್ಪತ್ತಿ ಆಗುತ್ತೆ. ಆಮೇಲೆ ಮಳೆ ಆಗ್ಬೇಕಂತಂತಂದ್ರೆ ನಾವು ಯಜ್ಞವನ್ನು ಆಚರಣೆ ಮಾಡಬೇಕು. ಅಂದ್ರೆ ಭಗವಂತನನ್ನು ತೃಪ್ತಪಡಿಸುವಂತಹ ಕಾರ್ಯವನ್ನು ಮಾಡಬೇಕು. ಆವಾಗ ಒಳ್ಳೆಯ ಒಳ್ಳೆಯ ಬೆಳೆ ಅದು ಆಟೋಮೆಟಿಕ್ ಆಗಿ ಆಗುತ್ತೆ. ಅಂದ್ರೆ ನಮಗೆ ಬೇಕಾಗಿರುವಂತ ಎಲ್ಲ ಏನು ವಸ್ತುಗಳಿದೆ ಅದು ನಮಗೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯಕ್ಕೆ ಸಿಗಬೇಕಂತಂತಂದ್ರೆ ಅದು ಭಗವಂತನಿಂದ ಮಾತ್ರ ಸಾಧ್ಯ. ಸೊ ಯಾವಾಗ ನಾವು ಕೃಷ್ಣನ ಸೇವೆಯಲ್ಲಿ ತೊಡ್ಕೊಂಡಿರ್ತೇವೆ ಅದನ್ನು ಆಟೋಮೆಟಿಕ್ ಆಗಿ ಕೃಷ್ಣ ನಮಗೆ ಅದನ್ನ ಎಲ್ಲವನ್ನು ಪ್ರೊವೈಡ್ ಮಾಡಲಿಕ್ಕೆ ಕೃಷ್ಣ ಪ್ರಾರಂಭ ಮಾಡ್ತಾನೆ. ಸೊ ಯಾರು ಈ ರೀತಿಯಾಗಿ ಯಜ್ಞವನ್ನು ಮಾಡೋದಿಲ್ಲವೋ ಸೊ ಅವರು ಕೇವಲ ತಮ್ಮ ಕರ್ಮದ ಪ್ರಕಾರ ಅಷ್ಟೇ ಸಿಗುತ್ತೆ ಅವರಿಗೆ. ಅವ್ರು ಏನ್ ಕರ್ಮ ಮಾಡಿದ್ರೆ ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೆ ಸಿಗುತ್ತೆ, ಕೆಟ್ಟ ಕರ್ಮ ಮಾಡಿದ್ರೆ ಕೆಟ್ಟದ್ದು ಸಿಗುತ್ತೆ. ಆದ್ರೆ ಯಾರು ಭಕ್ತರಾಗಿರ್ತಾರೆ ಅವರು ಈ ಕರ್ಮದಿಂದ ಮೇಲೆ ಬಂದ್ಬಿಡ್ತಾರೆ. ಅವ್ರಿಗೆ ಕರ್ಮಕ್ಕಿಂತನೂ ಕೃಷ್ಣ ಹೆಚ್ಚು ಕೊಡಬಹುದು. ಅಥವಾ ಅವರಿಗೆ ಒಳ್ಳೆಯದಿಲ್ಲದೆ ಇದ್ರೆ ಏನೋ ಒಂದು ಕೆಟ್ಟದಾಗ್ಬೇಕಿದ್ರೆ ಕೃಷ್ಣ ಅದರಿಂದ ಅವರನ್ನು ಕಾಪಾಡಬಹುದು ಯಾವಾಗ ನಾವು ಕೃಷ್ಣನಿಗೆ ಶರಣಾಗ್ತೇವೆ. ಸೊ ಈ ಯಜ್ಞ ಹೇಗೆ ನಾವು ಮಾಡಬಹುದು? ಯಜ್ಞ ನಿಯತ ಕರ್ಮಗಳಿಂದ ಉದ್ಭವಿಸುತ್ತದೆ. ಶಾಸ್ತ್ರಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಅವರವರ ಗುಣದ ಪ್ರಕಾರ ಅವರವರ ಆಶ್ರಮದ ಪ್ರಕಾರ ಯಾವ ರೀತಿಯ ಕೆಲಸಗಳನ್ನು ಮಾಡ್ಬೇಕಂತೇಳಿ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ಸೊ ಯಾರು ಶಾಸ್ತ್ರೋಕ್ತವಾಗಿ ತಮ್ಮ ಕರ್ಮಗಳನ್ನು ಮಾಡ್ತಾ ಹೋಗ್ತಾರೆ ಅವರು ಆಟೋಮೆಟಿಕ್ ಆಗಿ ಕೃಷ್ಣನನ್ನ ಸಂತೃಪ್ತ ಪಡಿಸ್ತಾರೆ. ಸೊ ಇದರ ಅರ್ಥ ಏನಂತಂತಂದ್ರೆ ನಾವು ಶಾಸ್ತ್ರದ ಪ್ರಕಾರ ನಮ್ಮ ಜೀವನವನ್ನು ನಡೆಸಿದ್ರೆ ನಾವು ಆಟೋಮೆಟಿಕ್ ಆಗಿ ಅದರಿಂದ ಕೃಷ್ಣನು ಸಂತೃಪ್ತನಾಗ್ತಾನೆ. ಅದರಿಂದ ನಮಗೆ ಬೇಕಾಗಿರುವಂತ ಎಲ್ಲ ಸೌಲಭ್ಯಗಳು ಕೃಷ್ಣವನ್ನು ಪ್ರದಾನ ಮಾಡ್ತಾನೆ. ನಮಗೆ ಬೇಕಾಗಿರುವಂತಹ ಮಳೆ ಆಗಲಿ, ಧಾನ್ಯಗಳಾಗಲಿ, ಮತ್ತೇನೇ ಆಗಿರ್ಲಿ, ನಮ್ಮ ಜೀವನ ನಡೆಸಲಿಕ್ಕೆ ಏನ್ ಬೇಕು ಅದೆಲ್ಲವನ್ನು ಕೃಷ್ಣ ನಮಗೆ ಸಪ್ಲೈ ಮಾಡ್ತಾನೆ ಯಾವಾಗ ನಾವು ಶಾಸ್ತ್ರ ಮುಕ್ತವಾಗಿ ಹೇಳಿರುವಂತ ರೀತಿಯಲ್ಲಿ ನಮ್ಮ ಜೀವನವನ್ನು ನಡೆಸಿದ್ರೆ. ಭಾವಾರ್ಥ ಅನುವಾದ ನೋಡುವ. ಎಲ್ಲ ಜೀವಿಗಳು ಆಹಾರ ಧಾನ್ಯಗಳಿಂದ ಬದುಕುತ್ತವೆ. ಧಾನ್ಯಗಳು ಮಳೆ ಉತ್ಪತ್ತಿ ಮಾಡುತ್ತದೆ, ಧಾನ್ಯಗಳನ್ನು ಮಳೆ ಉತ್ಪತ್ತಿ ಮಾಡುತ್ತದೆ. ಯಜ್ಞದ ಆಚರಣೆಯಿಂದ ಮಳೆಯಾಗುತ್ತದೆ. ಯಜ್ಞವು ನಿಯತ ಕರ್ಮಗಳಿಂದ ಉದ್ಭವಿಸುತ್ತದೆ. ಸೊ ನಿಯತ ಕರ್ಮಗಳಿಂದ ಯಜ್ಞ, ಯಜ್ಞದಿಂದ ಮಳೆ, ಮಳೆಯಿಂದ ಧಾನ್ಯ, ಧಾನ್ಯಗಳಿಂದ ಜೀವಿಗಳು ಬದುಕಬಹುದು. ಭಾವಾರ್ಥ ಇಲ್ಲಿ ಪ್ರಭುಪಾದರು ಬಲದೇವ್ ವಿದ್ಯಾಭೂಷಣರು ಅವರು ಹೇಳಿರುವ ಒಂದು ಅವರ ಭಾಷ್ಯವನ್ನು ಇಲ್ಲಿ ಕೊಟ್ಟಿದ್ದಾರೆ ಸಂಸ್ಕೃತದಲ್ಲಿ. ಯೇ ಇಂದ್ರಾದಿ ಅಂಗತಾಯವ ಸ್ಥಿತಂ ಯಜ್ಞಂ ಸರ್ವೇಶ್ವರಂ ವಿಷ್ಣುಮಭ್ಯರ್ಚ ತಚ್ಛೇಷಮಶ್ನಂತಿ ತೇನ ತದ್ದೇಹ ಯಾತ್ರಾಂ ಸಂಪಾದಯಂತಿ ತೇ ಸಂತಃ ಸರ್ವೇಶ್ವರಸ್ಯ ಯಜ್ಞಪುರುಷಸ್ಯ ಭಕ್ತಾಃ ಸರ್ವಕಿಲ್ಬಿಷೈರನಾದಿಕಾಲ ವಿವೃದ್ಧೈರ್ ಆತ್ಮಾನುಭವ ಪ್ರತಿಬಂಧಕೈರ್ ನಿಖಿಲೈರ್ ಪಾಪೈರ್ ವಿಮುಚ್ಯಂತೆ. ಸೊ ಅವರು ಸಂಸ್ಕೃತದಲ್ಲಿ ಹೇಳಿರುವುದನ್ನ ಪ್ರಭುಪಾದರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಯಜ್ಞ ಪುರುಷನೆಂದು ಅಥವಾ ಎಲ್ಲ ಯಜ್ಞಗಳ ಭೋಕ್ತಾರನೆಂದು ವರ್ಣಿಸುವ ಭಗವಂತನು ಎಲ್ಲ ದೇವತೆಗಳ ಪ್ರಭು. ಸೊ ಎಷ್ಟೋ ದೇವಿ ದೇವತೆಗಳಿದ್ದಾರೆ, ಆದರೆ ಆ ಎಲ್ಲಾ ದೇವಿ ದೇವತೆಗಳಿಗೂ ಕೂಡ ಒಬ್ಬ ಸ್ವಾಮಿ ಇದ್ದಾನೆ, ಒಬ್ಬ ಪ್ರಭು ಇದ್ದಾನೆ, ಅದು ಸ್ವಯಂ ಭಗವಂತ. ಅವನನ್ನು ಯಜ್ಞ ಪುರುಷ ಅಂತ ಹೇಳಿ ಕೂಡ ಕರೆಯುತ್ತಾರೆ. ಮತ್ತೆ ಎಲ್ಲಾ ಯಜ್ಞಗಳ ಮೂಲ ಭೋಕ್ತ
ಈ ಯಜ್ಞ ಪುರುಷನಾದ ಸ್ವಯಂ ಭಗವಂತನು ಅಥವಾ ಸ್ವಯಂ ವಿಷ್ಣು ಅಥವಾ ಕೃಷ್ಣ. ಬೇರೆ ಬೇರೆ ದೇವಿ ದೇವತೆಗಳು ಏನಿದ್ದಾರೆ, ಯಾಕಂದ್ರೆ ಕೆಲವೊಮ್ಮೆ ನಾವು ಶಾಸ್ತ್ರಗಳಲ್ಲಿ ವೇದಗಳಲ್ಲಿ ನೋಡ್ತೇವೆ ಬೇರೆ ಬೇರೆ ದೇವತೆಗಳಿಗೂ ಕೂಡ ಯಜ್ಞಗಳನ್ನು ಮಾಡುವಂತಹ ವರ್ಣನೆ ಇದೆ. ಸೊ ಈ ಬೇರೆ ಬೇರೆ ದೇವಿ ದೇವತೆಗಳಿಗೆ ಯಜ್ಞಗಳನ್ನು ಮಾಡಿದ್ರು ಕೂಡ ಅದರ ನಿಜವಾದ ಭೋಕ್ತ ಯಜ್ಞ ಪುರುಷ ವಿಷ್ಣು. ಈ ದೇವಿ ದೇವತೆಗಳು ದೇಹದ ಅಂಗಾಂಗಗಳು, ಇಡೀ ದೇಹವನ್ನು ಹೇಗೆ ಸೇವೆ ಮಾಡುತ್ತವೆ. ಈಗ ನಮ್ಮ ಕೈ ಇದೆ, ಕಾಲಿದೆ, ಎಷ್ಟೋ ಅಂಗಗಳಿದೆ, ಆದ್ರೆ ಅದೆಲ್ಲವೂ ಸೇರಿ ದೇಹಕ್ಕೆ ಸೇವೆ ಮಾಡ್ತಾ ಇರೋದು. ಅಥವಾ ದೇಹದಲ್ಲಿ ಇರುವಂತ ಹೊಟ್ಟೆಗೆ ಎಲ್ಲರೂ ಸೇವೆ ಮಾಡ್ತಿರ್ತಾರೆ. ಎಲ್ಲರೂ ಕೆಲಸ ಮಾಡ್ತಾ ಇರೋದು ಅದಕ್ಕೆ ಹೊಟ್ಟೆಗೆ. ಸೊ ಎಲ್ಲ ಅಂಗಗಳು ದೇಹವನ್ನು ಸೇವೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಈ ದೇವಿ ದೇವತೆಗಳು ಯಾರಿದ್ದಾರೆ, ಇಂದ್ರ, ಚಂದ್ರ, ವರುಣ, ಸೂರ್ಯ, ಸೊ ಇವರೆಲ್ಲ ಈ ಭೌತಿಕ ವ್ಯವಹಾರಗಳನ್ನು ನಿರ್ವಹಿಸಲಿಕ್ಕೆ ಕೃಷ್ಣನಿಂದ ನೇಮಿತರಾಗಿರುವಂತ ಬೇರೆ ಬೇರೆ ಅಧಿಕಾರಿಗಳು. ಒಬ್ಬೊಬ್ಬರಿಗೆ ಒಂದೊಂದು ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ನೀವು ಈ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳಿ, ಈ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳಿ ಅಂತ. ಸೊ ಅದು ಅವರ ಅರ್ಹತೆ ಮೇಲೆ, ಯೋಗ್ಯತೆ ಮೇಲೆ ಅವರಷ್ಟು ಪುಣ್ಯ ಕರ್ಮಗಳನ್ನು ಮಾಡಿ ಆ ಸ್ಥಾನವನ್ನು ಪಡೆಯುವಂತ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ. ಇಂದ್ರನಾಗುವ ಅರ್ಹತೆ, ಚಂದ್ರನಾಗುವ ಅರ್ಹತೆ, ವರುಣ, ಸೂರ್ಯ, ಬೇರೆ ಬೇರೆ ದೇವಿ ದೇವತೆಗಳಾಗುವಂತ ಅವರು ಒಂದು ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ ಪುಣ್ಯ ಕರ್ಮಗಳನ್ನು ಮಾಡಿ. ಸೊ ಅವಾಗ ಅವರು ಈ ಏನು ಭೌತಿಕ ವ್ಯವಹಾರಗಳಿದೆ, ಯಾಕಂದ್ರೆ ಎಲ್ಲ ಈ ವಿಶ್ವ ನಡೆಯಬೇಕಂದ್ರೆ ಅದಕ್ಕೆ ಎಲ್ಲ ಅರೇಂಜ್ಮೆಂಟ್ಸ್ ಬೇಕು, ಗಾಳಿ ಬೇಕು, ನೀರು ಬೇಕು, ಬೆಳೆ ಆಗಬೇಕು, ಎಷ್ಟೋ ಪ್ರಕೃತಿಯ ನಿಯಮಗಳಿದೆ, ಅದೆಲ್ಲ ನಡೀತಾ ಇರಬೇಕು. ಅದೆಲ್ಲ ನಡಿಬೇಕಂತಂದ್ರೆ ಅದನ್ನು ನಡೆಸಲಿಕ್ಕೆ ಬೇರೆ ಬೇರೆ ದೇವಿ ದೇವತೆಗಳನ್ನು ಬೇರೆ ಬೇರೆ ಅಧಿಕಾರಿಗಳಾಗಿ ಭಗವಂತನಿಂದ ಇವರು ನೇಮಿತರಾಗಿರುತ್ತಾರೆ, ತಮ್ಮ ತಮ್ಮ ಕಾರ್ಯಗಳನ್ನು ಮಾಡ್ತಿರ್ತಾರೆ. ಇದನ್ನು ಉದಾಹರಣೆಗೆ ಅಂತಂದ್ರೆ, ಹೇಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗಳಿರುತ್ತೆ ಒಂದು ಗೌರ್ಮೆಂಟ್ ಅಲ್ಲಿ. ನಮ್ದು ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡ್ಲಿಕ್ಕೆ ಒಂದು ಡಿಪಾರ್ಟ್ಮೆಂಟ್ ಇದೆ, ನೀರಿಗೆ ಒಂದು ಡಿಪಾರ್ಟ್ಮೆಂಟ್ ಇದೆ, ಆಮೇಲೆ ಕಟ್ಟಡಗಳನ್ನು ಕಟ್ಟಿದಾಗ ಅದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಒಂದು ಡಿಪಾರ್ಟ್ಮೆಂಟ್ ಇದೆ, ರೋಡ್ಗಳನ್ನು ಮಾಡ್ಲಿಕ್ಕೆ ಒಂದು ಡಿಪಾರ್ಟ್ಮೆಂಟ್ ಇದೆ, ವಾಹನಗಳಿಗೆ ಒಂದು ಡಿಪಾರ್ಟ್ಮೆಂಟ್ ಇದೆ, ಆಮೇಲೆ ಕಳ್ಳರು ಇದ್ರೆ ಅವರನ್ನು ಶಿಕ್ಷಿಸ್ಲಿಕ್ಕೆ ಒಂದು ಡಿಪಾರ್ಟ್ಮೆಂಟ್ ಇದೆ, ನ್ಯಾಯ ಕೊಡ್ಲಿಕ್ಕೆ ಇನ್ನೊಂದು ಡಿಪಾರ್ಟ್ಮೆಂಟ್ ಇದೆ, ಗಾಡಿಗಳು ಓಡಾಡ್ತಾ ಇರಬೇಕಾದ್ರೆ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಇನ್ನೊಂದು ಡಿಪಾರ್ಟ್ಮೆಂಟ್ ಇದೆ, ಶಿಕ್ಷಣಕ್ಕಾಗಿ ಒಂದು ಡಿಪಾರ್ಟ್ಮೆಂಟ್ ಇದೆ. ಸೊ ಎಷ್ಟೋ ಡಿಪಾರ್ಟ್ಮೆಂಟ್ಗಳಿದೆ. ಒಂದು ರಾಜ್ಯ ನಡಿಬೇಕಂದ್ರೆ ಇಷ್ಟೆಲ್ಲಾ ಡಿಪಾರ್ಟ್ಮೆಂಟ್ಗಳು ಸೇರಿ ಕೆಲಸ ಮಾಡ್ತಾ ಇರೋದ್ರಿಂದ ಒಂದು ಸುಸೂತ್ರವಾಗಿ ಒಂದು ದೇಶ ತಮ್ಮ ಕೆಲಸವನ್ನು ಮಾಡ್ತಾ ಇರುತ್ತೆ. ಸೊ ಅದೇ ರೀತಿ ಈ ಇಡೀ ವಿಶ್ವವನ್ನು ನಡೆಸಲಿಕ್ಕೆ ಈ ಬೇರೆ ಬೇರೆ ದೇವಿ ದೇವತೆಗಳನ್ನ ಅಧಿಕಾರಿಗಳಾಗಿ ಅವರು ಭಗವಂತನಿಂದ ನೇಮಿತರಾಗಿದ್ದಾರೆ. ಸೊ ಅವರ ಕೆಲಸ ಏನಂತಂತಂದ್ರೆ, ಈ ವಿಶ್ವದಲ್ಲಿ ಏನೇನು ಅಗತ್ಯಗಳಿದೆ ಅದನ್ನೆಲ್ಲ ಸಪ್ಲೈ ಮಾಡೋದು, ಅದನ್ನೆಲ್ಲ ಒದಗಿಸೋದು. ಈಗ ಧಾನ್ಯ ಉತ್ಪತ್ತಿ ಮಾಡ್ಬೇಕಂದ್ರೆ ಉದಾಹರಣೆಗೆ ಅದಕ್ಕೆ ಗಾಳಿ ಬೇಕು, ಬೆಳಕು ಬೇಕು, ನೀರು ಬೇಕು. ಸೊ ಇದನ್ನೆಲ್ಲ ದೇವತೆಗಳು ಒದಗಿಸ್ತಾರೆ. ಅದೇ ರೀತಿ ಈ ನಮ್ಮ ಇಡೀ ಶರೀರವು ಕೂಡ ಬೇರೆ ಬೇರೆ ದೇವತೆಗಳ ಕಂಟ್ರೋಲ್ ಇದೆ ಅಂತೇಳಿ ಹೇಳ್ತಾರೆ. ಉದಾಹರಣೆಗೆ ನಮ್ಮ ಕಣ್ಣು. ಸೊ ಕಣ್ಣು ಅಂದ್ರೆ ಕಣ್ಣನ್ನು ನಾವು ಯಾವುದಕ್ಕೆ ಯೂಸ್ ಮಾಡ್ತೇವೆ, ನೋಡ್ಲಿಕ್ಕೆ ಯೂಸ್ ಮಾಡ್ತೇವೆ. ಈಗ ನಾನು ನೋಡ್ಬೇಕಂತಂತಂದ್ರೆ ಬೆಳಕಿರಬೇಕು, ಬೆಳಕಿಲ್ಲ ಅಂತಂದ್ರೆ ನಾನು ನೋಡ್ಲಿಕ್ಕೆ ಆಗಲ್ಲ. ಕಣ್ಣಿದ್ರು ಕೂಡ ನಾನು ಕುರುಡನಾಗ್ಬಿಡ್ತೇನೆ ಕತ್ಲಿದ್ರೆ. ಸೊ ನನ್ನ ನೋಡುವ ಶಕ್ತಿ ಎದರ ಮೇಲೆ ಅವಲಂಬಿತವಾಗಿದೆ, ಬೆಳಕಿನ ಮೇಲೆ ಅವಲಂಬಿತವಾಗಿದೆ. ಬೆಳಕು ಬರುವುದು ಸೂರ್ಯನಿಂದ, ಬೆಳಕು ಬರುವುದು ಚಂದ್ರನಿಂದ. ಸೊ ನಮ್ಮ ನೋಡುವುದನ್ನು ಕೂಡ ಈ ದೇವತೆಗಳು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನಾನು ಉಸಿರಾಡೋದಾಗ್ಲಿ, ನಾನು ನಡೆದಾಡೋದಾಗ್ಲಿ, ನನ್ನ ಕಣ್ರೆಪ್ಪೆ ನಾನು ಮುಚ್ಚಿ ತೆಗಿಬೇಕಂದ್ರೂ ಅದಕ್ಕೂ ಯಾವುದೋ ಒಂದು ದೇವತೆಯ ಅದ್ರ ಮೇಲೆ ಕಂಟ್ರೋಲ್ ಇರುತ್ತೆ. ಸೊ ನಮ್ಮ ಇಡೀ ಶರೀರ ನಡೀತಾ ಇರೋದು, ನಾವು ಆಹಾರ ಪಡೆದುಕೊಳ್ತಾ ಇರೋದು, ನಾವು ಕೆಲಸಗಳನ್ನ ಮಾಡ್ತಾ ಇರೋದು, ಮತ್ತೆ ಏನೇ ನಡಿಬೇಕಂದ್ರು ಅದಕ್ಕೆಲ್ಲದಕ್ಕೂ ಬೇರೆ ಬೇರೆ ದೇವಿ ದೇವತೆಗಳು ಅದರ ಕಂಟ್ರೋಲ್ ಅಲ್ಲಿ ಇರ್ತಾರೆ. ಬಟ್ ಇವರೆಲ್ಲದರ ಮೇಲೆ ಇರೋನು ಭಗವಂತ, ಸ್ವಯಂ ಭಗವಂತ ಕೃಷ್ಣ. ಸೊ ಇದೆಲ್ಲ ಯಾರು ದೇವತೆಗಳಿದ್ದಾರೆ ಅವರು ಕೂಡ ಅವರಿಗೂ ಈ ತರ ಒಂದು ದೊಡ್ಡ ಸ್ಥಾನ ಬೇಕು. ನಾವು ನೋಡ್ತೇವೆ ಹೇಗೆ ರಾಜಕಾರಣಿಗಳು, ನಾನು ಮುಖ್ಯಮಂತ್ರಿ ಆಗ್ಬೇಕು, ನನಗೆ ಉಪಮುಖ್ಯಮಂತ್ರಿ ಆಗ್ಬೇಕು, ಅಥವಾ ನನಗೆ ಒಂದು ಮಿನಿಸ್ಟರ್ ಪೋಸ್ಟ್ ಸಿಗ್ಬೇಕು ಅಂತೇಳಿ ಅವರು ಕೂಡ ಆಸೆ ಪಡ್ತಾ ಇರ್ತಾರಲ್ವಾ. ಇದೇ ರೀತಿ ಈ ಜೀವಾತ್ಮಗಳು ಯಾರು ಆ ತರ ಆಸೆಯನ್ನು ಪಡ್ತಿರ್ತಾರೆ, ಅವರು ತುಂಬಾ ಪುಣ್ಯ ಕರ್ಮಗಳನ್ನು ಮಾಡಿದ್ರೆ ಅವರಿಗೆ ಕೃಷ್ಣ ಕೂಡ ಅಂತ ಒಂದು ಅವರ ಆಸೆಯನ್ನು ಪೂರೈಸಲಿಕ್ಕೆ ಅವರಿಗೆ ಈ ಬೇರೆ ಬೇರೆ ಅಧಿಕಾರ ಇರುವಂತಹ ಸ್ಥಾನಗಳನ್ನು ಕೊಟ್ಟಿರ್ತಾನೆ. ಸೊ ಅವರಿಗೆ ಯಾರಾದ್ರೂ ಈ ಯಜ್ಞಗಳನ್ನು ಮಾಡಿದ್ರೆ, ಶಾಸ್ತ್ರಗಳಲ್ಲಿ ಹೇಳಿರೋ ಪ್ರಕಾರ, ವೇದಗಳಲ್ಲಿ ಹೇಳಿರೋ ಪ್ರಕಾರ, ಫಾರ್ ಎಕ್ಸಾಂಪಲ್ ನಾವು ಹೋಗಿ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟಿಗೆ ಹೋಗಿ ನಾವು ಬಿಲ್ ಕಟ್ಟಿ ಬರ್ತೇವೆ.
ಸೊ ನಾವಲ್ಲಿ ಆ ಮಿನಿಸ್ಟ್ರಿಗೆ ದುಡ್ಡು ಕೊಡ್ತಾ ಇದ್ದೇವಾ? ಯಾರು ಬೆಸ್ಕಾಂ ನೋಡ್ಕೊಳ್ತಾ ಇದ್ದಾರೆ ಅಥವಾ ನಮ್ದು ಎಲೆಕ್ಟ್ರಿಸಿಟಿ ಬೋರ್ಡ್, ಅದಕ್ಕೊಬ್ರು ಮಿನಿಸ್ಟರ್ ಇರ್ತಾರೆ. ಸೊ ನಾವು ಹಾಕಿದ ದುಡ್ಡೆಲ್ಲ ಅವ್ರಿಗೆ ಹೋಗುತ್ತಾ? ಇಲ್ಲ, ಅದು ಹೋಗೋದು ಗೌರ್ಮೆಂಟಿನ ಖಜಾನೆಗೆ ಹೋಗುತ್ತೆ. ಆದ್ರೆ ಅದನ್ನೆಲ್ಲ ವ್ಯವಹಾರ ನೋಡ್ಕೊಳ್ತಾ ಇರೋದು ಆ ಒಬ್ರು ಮಿನಿಸ್ಟರ್. ಅವ್ರ ಕೈ ಕೆಳಗೆ ಎಲ್ಲ ನಡೀತಾ ಇರ್ತಾರೆ. ಅವ್ರ ಕೆಳಗಡೆ ಸೆಕ್ರೆಟರಿ ಇರ್ತಾರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಹೆಡ್ಸು, ಕೆಲಸ ಮಾಡೋರು ಎಲ್ಲ ಇರ್ತಾರೆ. ಸೊ ಹೊರಗಡೆ ನೋಡ್ಲಿಕ್ಕೆ ಅವರೇ ಎಲ್ಲ ಕಂಟ್ರೋಲ್ ಮಾಡ್ತಾ ಇರೋದು, ಬಟ್ ಅಲ್ಟಿಮೇಟ್ಲಿ ಎಲ್ಲ ಹೋಗ್ತಾ ಇರೋದು ಗೌರ್ಮೆಂಟಿನ ಖಜಾನೆಗೆ. ಅದೇ ರೀತಿ ಈ ಬೇರೆ ಬೇರೆ ದೇವಿ ದೇವತೆಗಳಿಗೆ ಏನು ಯಜ್ಞಗಳ ವರ್ಣನೆ ಇದೆ, ಅದನ್ನು ಮಾಡಿದಾಗ್ಲೂ ಕೂಡ ಅದು ಅಲ್ಟಿಮೇಟ್ಲಿ ಮಾಡ್ಬೇಕಾಗಿರೋದು, ಕೊಡ್ಬೇಕಾಗಿರೋದು ಯಾರಿಗೆ? ಎಲ್ಲಾ ಯಜ್ಞಗಳ ಯಜ್ಞ ಪುರುಷನಾಗಿರುವಂತ ಸ್ವಯಂ ಭಗವಂತನಿಗೆ ಕೊಡಬೇಕು. ಆದ್ರೆ ಇದೊಂದು ಸಿಸ್ಟಮ್ ಪ್ರಕಾರ ಅದನ್ನು ಮಾಡಲಾಗಿದೆ. ಅದು ಕೂಡ ಯಾರು ಕೆಳಸ್ತರದಲ್ಲಿ ಇರ್ತಾರೆ ಅವರಿಗಾಗಿ ಅದು. ಸೊ ಯಾರು ಭಕ್ತಿಯಲ್ಲಿ ಮುಂದುವರಿತಾರೆ, ಯಾರಿಗೆ ಈ ಸಂಪೂರ್ಣ ಜ್ಞಾನವಾಗುತ್ತೆ, ಅವರಿಗೆ ಈ ಬೇರೆ ಬೇರೆ ದೇವಿ ದೇವತೆಗಳನ್ನು ಪೂಜೆ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕೂಡ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಯಾರು ಡೈರೆಕ್ಟ್ ಆಗಿ ನನಗೆ ಶರಣಾಗಿರ್ತಾರೆ ಅವರಿಗೆ ಯಾವುದೇ ರೀತಿಯ ದೇವಿ ದೇವತೆಗಳಿಗೆ ಅವರು ಪೂಜೆ ಸಲ್ಲಿಸುವಂತ ಯಾವುದೇ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕೂಡ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದು. ಯಾರು ತುಂಬಾ ಆಸೆಗಳಿರುತ್ತೆ, ಅವರ ಜ್ಞಾನ ನಾಶವಾಗಿರುತ್ತೆ, ಅಂಥವರು ದೇವಿ ದೇವತೆಗಳಿಗೆ ಹೋಗಿ ಶರಣಾಗ್ತಾರೆ ಅಂತೇಳಿ ಕೃಷ್ಣ ಭಗವದ್ಗೀತೆಯಲ್ಲಿ ನಾವು ಮುಂದೆ ನೋಡ್ತೇವೆ. ಸೊ ನಾವು ಕೃಷ್ಣನನ್ನು ಪೂಜೆ ಮಾಡಿದ್ರೆ, ಕೃಷ್ಣನ ಅರ್ಚನೆ ಮಾಡಿದ್ರೆ ಅಥವಾ ಕೃಷ್ಣನ ಸೇವೆ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಾವು ಎಲ್ಲಾ ದೇವಿ ದೇವತೆಗಳ ಪೂಜೆ ಮಾಡಿದ ಹಾಗೆ. ನಾವು ಸಪರೇಟ್ ಆಗಿ ಇಷ್ಟೆಲ್ಲ ಕೋಟಿಗಟ್ಟಲೆ ದೇವತೆಗಳಿದ್ದಾರೆ, ಅವ್ರನ್ನೆಲ್ಲ ನಾನು ತೃಪ್ತಪಡಿಸ್ಲಿಕ್ಕೆ ಆಗಲ್ಲ ಒಬ್ಬೊಬ್ಬರಿಗೆ ಅಂತೇಳಿ. ಅದ್ರ ಬದಲಾಗಿ ನಾನು ಕೃಷ್ಣನಿಗೆ ಸೇವೆ ಮಾಡಿದ್ರೆ, ಕೃಷ್ಣನಿಗೆ ನಾನು ನೈವೇದ್ಯ ಮಾಡಿದ್ರೆ, ಕೃಷ್ಣನಿಗೆ ಕೀರ್ತನೆ ಮಾಡಿದ್ರೆ, ಜಪ ಮಾಡಿದ್ರೆ ಆಟೋಮೆಟಿಕ್ ಆಗಿ ಈ ಎಲ್ಲ ಅಂಗದ ರೂಪದಲ್ಲಿರುವಂತ ದೇವತೆಗಳು ತಾನಾಗಿಯೇ ಅವರು ಕೂಡ ತೃಪ್ತರಾಗ್ಬಿಡ್ತಾರೆ. ಇದಕ್ಕೆ ಶಾಸ್ತ್ರಗಳಿಗೆ ಉದಾಹರಣೆಯನ್ನು ಕೂಡ ಕೊಡ್ತಾರೆ. ಹೇಗೆ ನಾವು ಹೊಟ್ಟೆಗೆ ಊಟ ಹಾಕಿದ್ರೆ ಆಟೋಮೆಟಿಕ್ ಆಗಿ ನಮ್ಮ ಕೈ ಕಾಲು ಎಲ್ಲ ಅಂಗಗಳಿಗೆ ಶಕ್ತಿ ಬರುತ್ತೆ, ಕೇವಲ ನಾವು ಹೊಟ್ಟೆಗೆ ಊಟ ಹಾಕ್ಬೇಕಷ್ಟೇ. ಆಮೇಲೆ ಅದು ತನ್ನಿಂತಾನೇ ಅದು ಜೀರ್ಣವಾಗಿ ಅಲ್ಲಿಂದೆಲ್ಲ ಶಕ್ತಿ ಉತ್ಪನ್ನವಾಗಿ ಅದು ಬೇರೆ ಬೇರೆ ಅಂಗಗಳಿಗೆ ಶಕ್ತಿ ತನ್ನಿಂತಾನೇ ಹೋಗುತ್ತೆ. ಸೊ ನಾವು ಸಪರೇಟ್ ಆಗಿ ಕೈಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಬೇಕು, ನನ್ನ ಕೈ ಚೆನ್ನಾಗಿರ್ಬೇಕಂದ್ರೆ ಅದಕ್ಕೆ ಏನೋ ಒಂದು ಮಾಡಬೇಕು, ಇಲ್ಲೇನೋ ಒಂದು ಗ್ಲುಕೋಸ್ ಹಾಕಿಸ್ಬೇಕು, ಅಥವಾ ಕಾಲಿಗೇನೋ ಮಾಡಬೇಕು, ತಲೆಗೊಂದು, ಹೊಟ್ಟೆಗೊಂದು, ಎದೆಗೊಂದು, ಬೆನ್ನಿಗೊಂದು, ಅಥವಾ ಒಳಗಡೆ ಏನೇನೋ ಅಂಗಗಳಿದೆ, ಅದಕ್ಕೆಲ್ಲದಕ್ಕೂ ಏನೇನೋ ಸಪರೇಟ್ ಆಗಿ ಮಾಡೋ ಅವಶ್ಯಕತೆ ಇಲ್ಲ. ನಾವು ಹೊಟ್ಟೆಗೆ ಊಟ ಹಾಕ್ಬಿಟ್ರೆ ಅಲ್ಲಿಂದ ಎಲ್ಲ ಕಡೆ ಅದು ಸಪ್ಲೈ ಆಗಿಬಿಡುತ್ತೆ. ಅದೇ ರೀತಿ ಯಾರು ಕೃಷ್ಣನನ್ನು ಸೇವೆ ಮಾಡ್ತಾರೆ ಆಟೋಮೆಟಿಕ್ ಆಗಿ ಎಲ್ಲಾ ದೇವಿ ದೇವತೆಗಳು ಅವರು ಕೂಡ ತೃಪ್ತರಾಗಿಬಿಡ್ತಾರೆ. ಅವರನ್ನು ಪ್ರತ್ಯೇಕವಾಗಿ ನಾವು ಪೂಜೆ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ನಾವು ಕೃಷ್ಣನಿಗೆ ನೈವೇದ್ಯವನ್ನು ಮಾಡಿದ್ರೆ ಆಟೋಮೆಟಿಕ್ ಆಗಿ ನಾವು ಎಲ್ಲಾ ದೇವಿ ದೇವತೆಗಳಿಗೆ ಯಜ್ಞಗಳು ಮಾಡಿದ ಹಾಗೆ. ಮತ್ತೆ ಇದರಿಂದ ನಮ್ಮ ಹಿಂದಿನ ಪಾಪ ಕರ್ಮಗಳ ಏನು ಫಲ ನಮಗೆ ಸಿಗೋದಿದೆ ಮುಂದೆ ಬರೋ ದಿನಗಳಲ್ಲಿ, ಅದು ಕೂಡ ನಾಶವಾಗಿಬಿಡುತ್ತೆ ಭಗವಂತನಿಗೆ ನೈವೇದ್ಯ ಮಾಡೋದ್ರಿಂದ. ಮತ್ತೆ ನಾವು ಈ ಭೌತಿಕ ಪ್ರಕೃತಿಯ ಏನು ಕಲ್ಮಶ ಇದೆ ಅದರಿಂದನೂ ಕೂಡ ನಾವು ಸುರಕ್ಷಿತರಾಗಿರ್ತೇವೆ. ಇದು ವ್ಯಾಕ್ಸಿನ್ ಮಾಡಿದ ಹಾಗೆ. ರೋಗ ಬರೋಕ್ಕಿಂತ ಮುಂಚೆನೆ ವ್ಯಾಕ್ಸಿನ್ ತಗೊಂಡ್ಬಿಡ್ತೇವೆ, ಮುಂದೆ ರೋಗ ಬರಬಾರ್ದು ಅಂತ ಹೇಳಿ ಒಂದು ಲಸಿಕೆಯನ್ನು ಹಾಕೊಳ್ತೇವೆ. ಸಾಂಕ್ರಾಮಿಕ ರೋಗ ಬಂದಾಗ ಅದು ನಮ್ಗೆ ಬರಬಾರ್ದು ಅಂತ ಹೇಳಿ ಮುಂಚೆನೆ ಪ್ರಿಕಾಷನ್ ಆಗಿ ನಾವು ವ್ಯಾಕ್ಸಿನ್ ತಗೊಂಡ್ಬಿಡ್ತೇವೆ. ಹೇಗೆ ಕೋವಿಡ್ ಬಂದಾಗ ಒಂದು ವ್ಯಾಕ್ಸಿನ್ ಅಂತೇಳಿ ಬಂದ ಕೂಡಲೇ ಇಮಿಡಿಯೇಟ್ಲಿ ಎಲ್ಲರೂ ವ್ಯಾಕ್ಸಿನ್ ತಗೊಂಡ್ರು, ನಮಗೂ ಮುಂದೆ ಕೋವಿಡ್ ಬರಬಾರ್ದು ಅಂತ ಹೇಳಿ. ಸೊ ಅದೇ ರೀತಿಯಾಗಿ ಭಗವಂತನಿಗೆ ನೈವೇದ್ಯವನ್ನು ಮಾಡಿ ಪ್ರಸಾದದ ರೂಪದಲ್ಲಿ ನಾವು ಆಹಾರವನ್ನು ತಿಂದ್ರೆ ನಾವು ಹಿಂದಿನ ಪಾಪಕರ್ಮಗಳಿಂದ ಕೂಡ ಮುಕ್ತರಾಗ್ತೇವೆ, ಮತ್ತೆ ಮುಂದೆ ಕೂಡ ಯಾವುದೇ ಕಲ್ಮಶ ನಮಗೆ ತಾಗದ ಹಾಗೆ ನಾವು ಸುರಕ್ಷಿತರಾಗಿರ್ತೇವೆ. ಸೊ ಯಾರು ಈ ರೀತಿಯಾಗಿ ಭಗವಂತನಿಗೆ ನೈವೇದ್ಯವನ್ನು ಮಾಡಿಯೇ ಯಜ್ಞಶಿಷ್ಟ ಪ್ರಸಾದದ ರೂಪದಲ್ಲಿ ಆಹಾರವನ್ನು ಸ್ವೀಕರಿಸ್ತಾಳೆ ಅಂತ ವ್ಯಕ್ತಿಯನ್ನು ಕೃಷ್ಣನ ಭಕ್ತ ಅಂತೇಳಿ ಹೇಳ್ತಾರೆ. ನಾವು ಕೃಷ್ಣನ ಭಕ್ತ ಅಂತಂತಂದ್ರೆ ನಾವು ಕೃಷ್ಣನಿಗೆ ನೈವೇದ್ಯ ಮಾಡಿಯೇ ಪ್ರಸಾದವನ್ನು ತೆಗೆದುಕೊಳ್ಬೇಕು. ಅದನ್ನು ನಾವು ಮಾಡ್ತಾ ಇಲ್ಲ ಅಂತಂದ್ರೆ ನಾವಿನ್ನೂ ಆ ಲೆವೆಲ್ಗೆ ಬಂದಿಲ್ಲ, ನಾವಿನ್ನೂ ಬಿಗಿನರ್ ಸ್ಟೇಜ್ ಅಲ್ಲೇ ಇದ್ದೇವೆ ಅಂತ ಹೇಳಿ. ಸೊ ಹೀಗೆ ನಾವು ಕೃಷ್ಣನ ಪ್ರಸಾದವನ್ನು ಮಾತ್ರ ಸೇವಿಸಿದರೆ ನಾವು ಹಿಂದಿನ ಎಲ್ಲ
ಏನು ಪಾಪಗಳಿದೆ ಅದರಿಂದ ಕೂಡ ಮುಕ್ತರಾಗ್ತೇವೆ. ಮುಂದೆ ಕೂಡ ನಾವು ಪಾಪ ಮಾಡದ ಹಾಗೆ ಕೃಷ್ಣ ನಮ್ಮನ್ನು ರಕ್ಷಿಸ್ತಾನೆ, ನಾವು ಕೇವಲ ಪ್ರಸಾದವನ್ನು ತೆಗೆದುಕೊಂಡ್ರೆ. ಆಮೇಲೆ ಈ ಏನು ಕಲ್ಮಶಗಳಿದೆ ಅದೆಲ್ಲ ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ದೊಡ್ಡ ಅಡಚಣೆಗಳಿವು. ಸೊ ಎಲ್ಲಿಯವರೆಗೆ ನಾವು ಪಾಪಕೃತ್ಯವನ್ನು ನಿಲ್ಲಿಸೋದಿಲ್ವೋ ಅಲ್ಲಿಯವರೆಗೆ ನಮಗೆ ಸಂಪೂರ್ಣ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಭಗವಂತನ ಭಕ್ತಿಯನ್ನು ನಿಷ್ಠೆಯಿಂದ ಮಾಡಲಿಕ್ಕೆ ಸಾಧ್ಯವಿಲ್ಲ. ಸೊ ಅದಕ್ಕಾಗಿ ನಾವು ಎವ್ರಿಡೇ ಅಟ್ಲೀಸ್ಟ್ 3 ಸಲ ಆದ್ರೂ ತಿಂತೇವೆ. ಸೊ ಅದನ್ನು ನಾವು ನೈವೇದ್ಯ ಮಾಡದೆ ತಿಂದ್ರೆ ನಾವು ಎವ್ರಿಡೇ ಪಾಪನೇ ತಿಂತಾ ಇದ್ದೇವೆ. ಸೊ ಎಲ್ಲಿವರೆಗೆ ವ್ಯಕ್ತಿ ಪಾಪವನ್ನು ಮಾಡ್ತಾ ಇರ್ತಾನೆ ಅಲ್ಲಿವರೆಗೆ ಅವನು ನಿಷ್ಠೆಯಿಂದ ಕೃಷ್ಣನ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ. ಅವನು ತುಂಬಾ ಕೆಲವೊಂದ್ಸಲ ಮೇಲೆ ಹೋಗ್ತಾನೆ, ಕೆಲವೊಂದ್ಸಲ ಕೆಳಗಡೆ ಬರ್ತಾನೆ. ಒಂದು ಸ್ಟಡಿಯಾಗಿ ಸಮಾನಾಂತರವಾಗಿ ಕೃಷ್ಣನ ಸೇವೆಯಲ್ಲಿ ತೊಡ್ಕೊಂಡಿರ್ಲಿಕ್ಕೆ ಸಾಧ್ಯವಾಗಿರುತ್ತೆ. ಅದಕ್ಕಾಗಿ ನಾವು ಪಾಪ ಮಾಡೋದನ್ನ ನಿಲ್ಲಿಸ್ಬೇಕು. ಸೊ ಹಾಗಾಗಿ ಇಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾ ಇರೋದು, ಯಜ್ಞ ಶಿಷ್ಟದ ರೂಪದಲ್ಲಿಯೇ ನಾವು ಆಹಾರವನ್ನು ಸ್ವೀಕರಿಸಬೇಕು. ನಾವು ಕೇವಲ ಪಾಪಕರ್ಮಗಳನ್ನು ಮಾಡ್ತಾ ಇದ್ರೆ ಮುಂದಿನ ಜನ್ಮದಲ್ಲಿ ನಾವು ನಾಯಿ ಹಂದಿಗಳಂತಹ ಶರೀರಗಳನ್ನು ಪಡೆಯುವಂತ ಸಾಧ್ಯತೆಗಳಿರುತ್ತೆ. ಈ ಮನುಷ್ಯ ಶರೀರ ಸಿಕ್ಕಾಗ ನಾವು ಜವಾಬ್ದಾರಿಯುತವಾಗಿ ನಮ್ಮ ಜೀವನವನ್ನು ನಡೆಸದೆ ನಮ್ಮ ಮನಸ್ಸೋ ಇಚ್ಛೆ ಹೇಗ್ ಬೇಕೋ ಹಾಗೋ ನಾವು ಜೀವನವನ್ನು ನಡೆಸಿದ್ರೆ, ತಿನ್ನೋದ್ರಲ್ಲಿ ಏನೋ ರೂಲ್ಸ್ ಇಲ್ಲ, ಎಲ್ಲ ನಿಯಮಗಳಿದೆ ನಮ್ಮ ಜೀವನವನ್ನು ನಡೆಸಿದ್ರೆ, ಅವಾಗ ನಾವು ಒಂದು ಜವಾಬ್ದಾರಿಯ ಜೀವನ ನಡೆಸದೇ ಇರೋದ್ರಿಂದ ನಮ್ಮನ್ನು ಕೆಳಮಟ್ಟದ ಪ್ರಾಣಿಗಳ ಶರೀರ ಸಿಗುವಂತಹ, ನಾಯಿ ಹಂದಿಗಳ ಶರೀರ ಕೂಡ ಸಿಗುವಂತಹ ಸಾಧ್ಯತೆ ಇರುತ್ತೆ. ಸೊ ಆಹಾರ ಧಾನ್ಯಗಳು ಅಥವಾ ತರಕಾರಿಗಳು ವಾಸ್ತವವಾಗಿ ಆಹಾರವೇ. ಮನುಷ್ಯನು ಬಗೆ ಬಗೆಯ ಆಹಾರ ಧಾನ್ಯಗಳು, ತರಕಾರಿಗಳು, ಹಣ್ಣುಗಳು ಮೊದಲಾದವನ್ನು ತಿನ್ನುತ್ತಾನೆ. ಪ್ರಾಣಿಗಳು ಆಹಾರ ಧಾನ್ಯಗಳಲ್ಲಿ ಮತ್ತು ತರಕಾರಿಗಳಲ್ಲಿ ಉಳಿದ ಭಾಗ, ಹುಲ್ಲು, ಸಸ್ಯಗಳು ಮೊದಲಾದವನ್ನು ತಿನ್ನುತ್ತವೆ. ಮಾಂಸಾಹಾರವನ್ನು ತಿನ್ನುವ ಮನುಷ್ಯರು ಪ್ರಾಣಿಗಳನ್ನು ತಿನ್ನಲು ಸಸ್ಯಗಳ ಬೆಳೆಯನ್ನು ನೆಚ್ಚಬೇಕು. ಹೀಗೆ ಅಂತಿಮವಾಗಿ ನಾವು ಹೊಲದ ಉತ್ಪನ್ನವನ್ನೇ ನೆಚ್ಚಬೇಕು, ಕಾರ್ಖಾನೆ ಉತ್ಪನ್ನವಲ್ಲ. ಸೊ ನಾವು ಅಲ್ಟಿಮೇಟ್ ಆಗಿ, ಅಂತಿಮವಾಗಿ ನಾವು ಅವಲಂಬಿತರಾಗಿರೋದು ಪ್ರಕೃತಿಯ ಮೇಲೆ. ಈಗ ಫ್ಯಾಕ್ಟ್ರಿಗಳಲ್ಲಿ ಅವರು ನಟ್ ಬೋಲ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಮೊಬೈಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಏನೇನೋ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಬೇರೆ ಬೇರೆ ಸ್ಟೀಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆದ್ರೆ ಅದನ್ನೆಲ್ಲ ತಿಂದು ನಾವು ಬದುಕಲಿಕ್ಕಾಗುತ್ತಾ? ನಾವು ಬದುಕಬೇಕಂತಂದ್ರೆ ನಾವು ಅವಲಂಬಿತರಾಗಿರೋದು ಪ್ರಕೃತಿಯ ಮೇಲೆ, ಪ್ರಕೃತಿಯಿಂದ ಬರುವಂತಹ ಆಹಾರದ ಮೇಲೆ, ಸಸ್ಯಗಳ ಮೇಲೆ. ಸೊ ಆ ಪ್ರಕೃತಿ ಅದು ಕೃಷ್ಣನಿಗೆ ಸೇರಿದ್ದು, ಅದು ಕೃಷ್ಣನ ಸಂಪತ್ತು. ಆಮೇಲೆ ಆಹಾರ ಉತ್ಪನ್ನವಾಗಬೇಕಾದ್ರೂ ಕೂಡ ಅದು ಮಳೆಯ ಮೇಲೆ ನಿರ್ಭರವಾಗಿದೆ, ಅದು ಕೂಡ ಕೃಷ್ಣನ ನಿಯಂತ್ರಣದಲ್ಲಿದೆ. ಬೇರೆ ಬೇರೆ ದೇವತೆಗಳ ನಿಯಂತ್ರಿಸ್ತಾರೆ, ಆದರೆ ಅವರೆಲ್ಲ ಮಾಡ್ತಾ ಇರೋದು ಭಗವಂತನ ಆದೇಶದ ಮೇಲೆ. ಸೊ ಯಾವಾಗ ನಾವು ಭಗವಂತನನ್ನ ಸಂತೃಪ್ತಿಗೊಳಿಸ್ತೇವೆ ಆವಾಗ ಆಟೋಮೆಟಿಕ್ ಆಗಿ ಭಗವಂತನೇ ಎಲ್ಲದರ ನಿಯಂತ್ರಣದಲ್ಲಿರೋದ್ರಿಂದ ಯಜ್ಞ ಮಾಡುವವರಿಗೆ ಯಾವುದೇ ರೀತಿಯ ಅಭಾವ ಇರುವುದಿಲ್ಲ. ಆದ್ರೆ ಯಾರು ಯಜ್ಞ ಮಾಡೋದಿಲ್ವೋ ಅವರು ಎಲ್ಲ ಕೊರತೆಗಳು, ಅಭಾವಗಳು ಅವರಿಗಿರುತ್ತೆ. ಸೊ ಇದು ಈ ಜಗತ್ತು ನಡೆಯುವಂತ ನಿಯಮ. ಈ ರೀತಿಯಾಗಿ ಈ ಜಗತ್ತು ನಡೆಯುತ್ತೆ. ಯಜ್ಞ ಮಾಡಿದ್ರೆ ನಾವು ಸುಖವಾಗಿರ್ತೇವೆ, ಯಾವುದೇ ರೀತಿಯ ಕೊರತೆ ಅಭಾವಗಳು ಇರೋದಿಲ್ಲ. ಯಜ್ಞ ಮಾಡದೇ ಇದ್ರೆ ನಾವು ಕೇವಲ ಪಾಪವನ್ನೇ ಮಾಡ್ತಾ ಇರ್ತೇವೆ. ಸೊ ಅದರಿಂದಾಗಿ ನಮಗೆ ಕೊರತೆಗಳು, ಅಭಾವಗಳು, ಸಂಕಷ್ಟಗಳು ಇದೆಲ್ಲ ಬರ್ತಾ ಇರ್ತವೆ. ಸೊ ಅದಕ್ಕಾಗಿ ನಾವು ಯಜ್ಞ ಅಂತಂತಂದ್ರೆ ಬೇರೆ ಯಾವುದೇ ರೀತಿಯ ಯಜ್ಞಗಳನ್ನು ಈ ಕಲಿಯುಗದಲ್ಲಿ ಮಾಡ್ಲಿಕ್ಕೆ ಸಾಧ್ಯವಾಗದೇ ಇರೋದ್ರಿಂದ ಸಂಕೀರ್ತನೆ ಯಜ್ಞವನ್ನು ಯಾರು ಬೇಕಾದ್ರೂ ಮಾಡಬಹುದು. ಅತ್ಯಂತ ಸುಲಭವಾಗಿ ಹರೇ ಕೃಷ್ಣ ಮಂತ್ರವನ್ನು ಹಾಡಿನ ರೂಪದಲ್ಲಿ ಮನೆಯವರೆಲ್ಲ ಸೇರ್ಕೊಂಡು ಕೀರ್ತನೆ ಮಾಡಬಹುದು, ಅಥವಾ ನಾವೊಬ್ಬರೇ ಇದ್ರೂ ಕೂಡ ಜಪವನ್ನು ಮಾಡಬಹುದು, ಅಥವಾ ನಾವೊಬ್ಬರೇ ಕೂಡ ಕೀರ್ತನೆಯನ್ನು ಮಾಡಬಹುದು. ನಾವು ತಿನ್ನುವಂತ ಪದಾರ್ಥಗಳನ್ನು, ಸಾತ್ವಿಕ ಪದಾರ್ಥಗಳನ್ನು ಭಗವಂತನಿಗೆ ನೈವೇದ್ಯ ಮಾಡಿ ನಾವು ಪ್ರಸಾದದ ರೂಪದಲ್ಲಿ ಆಹಾರವನ್ನು ಸ್ವೀಕರಿಸಬಹುದು. ಹೀಗೆ ಮಾಡ್ತಾ ಇದ್ರೆ ನಾವು ಒಂದು ಶುದ್ಧ ಜೀವನವನ್ನು ನಡೆಸ್ತೇವೆ, ಒಂದು ಪಾಪ ಮುಕ್ತವಾದಂಥ ಜೀವನವನ್ನು ನಡೆಸ್ತೇವೆ. ಮತ್ತೆ ಈ ಶರೀರ ಕೊನೆಗೊಂಡಾಗ ಭಗವಂತನ ಧಾಮಕ್ಕೆ ಮರಳಿ ಹೋಗ್ತೇವೆ. ಇಲ್ಲಿವರೆಗೆ ನಾವು 14 ಶ್ಲೋಕ ನಂಬರ್ 14, 13 ಮತ್ತು 14 ಇದೆರಡನ್ನು ನೋಡಿದ್ದೇವೆ. ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಮುಂದಿನ ಸೋಮವಾರ
ಶ್ಲೋಕ 15ರಿಂದ ನಾವು ಮುಂದುವರಿಸುವ. ಸೊ ಇವತ್ತಿನ ತರಗತಿ ಕ್ಲಾಸಿನಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ನಾವು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡುವ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ. ಪ್ರಭು, ಈಗ ಅನರ್ಥ ಮತ್ತೆ ಪಾಪ ಎರಡೂ ಒಂದೇ ಬರುತ್ತಾ? ಕೆಲವೊಂದು ಅನರ್ಥಗಳು ಪಾಪದ ಲೆಕ್ಕದಲ್ಲಿ ಬರುತ್ತೆ, ಇನ್ನು ಕೆಲವೊಂದು ಅನರ್ಥಗಳು ಪಾಪ ಇರ್ಲಿಕ್ಕಿಲ್ಲ. ಫಾರ್ ಎಕ್ಸಾಂಪಲ್, ಇದು 4 ರೆಗ್ಯುಲೇಟರಿ ಪ್ರಿನ್ಸಿಪಲ್ಸ್ ಏನಿದೆ ಅದು ಕೂಡ ಅನರ್ಥನೇ, ಬಟ್ ಅದು ಪಾಪದ ಕ್ಯಾಟಗರಿಯಲ್ಲಿ ಬರುತ್ತೆ. ಮಾಂಸಾಹಾರ ಸೇವನೆ, ಜೂಜಾಡುವುದು, ಮದ್ಯ ಸೇವನೆ ಮತ್ತು ಅನೈತಿಕ ಸಂಬಂಧಗಳು. ಸೊ ಇದು ಕೂಡ ಅನರ್ಥಗಳು, ಬಟ್ ಇದು ಪಾಪದ ಕ್ಯಾಟಗರಿಯಲ್ಲಿ ಬರುತ್ತೆ. ಅದಲ್ಲದೆ ಕೂಡ ಕೆಲವೊಂದು ಅನರ್ಥಗಳಿರುತ್ತೆ, ಬಟ್ ಅದು ಪಾಪದ ಕ್ಯಾಟಗರಿಯಲ್ಲಿ ಬರಲ್ಲ. ಅದು ಭಗವದ್ಗೀತೆ ಹೇಳಿದನು ಪ್ರಭು. ಈಗ ಮನೆಗೆ ಬೆಂಕಿ ಹಚ್ಚೋರು, ಮತ್ತೆ ಕಳ್ತನ ಮಾಡೋರು, ದವಸ ಧಾನ್ಯಗಳನ್ನ ಅವರೆಲ್ಲ ಆತತಾಯಿ ಅಂತೇಳಿ ಹೇಳ್ತಾರೆ. ಹೌದು, ಹೌದು, ಪಾಪದ ಕ್ಯಾಟಗರಿಯಲ್ಲಿ ಬರುತ್ತೆ. ಅಂದ್ರೆ ಮೇನ್ ಫೌಂಡೇಶನ್, ಪಾಪದ ಏನು ಅಡಿಪಾಯ ಇದೆ, ಇದು 4 ಇದ್ರದ್ದು ಫೌಂಡೇಶನ್ ಇದ್ದಂಗೆ. ಇದು ಪಾಪದ ಏನು ಜೀವನ ಇರುತ್ತೆ, ಇದು 4 ಪಾಪ ಕೃತ್ಯಗಳು ಅದ್ರದ್ದು ಫೌಂಡೇಶನ್. ಅದಾದ್ಮೇಲೆ ಎಷ್ಟೋ ಪ್ರಕಾರದ ಪಾಪಗಳಿರುತ್ತೆ. ಕಳ್ಳತನ ಮಾಡೋದು, ಕೊಲೆ ಮಾಡೋದು, ದರೋಡೆ ಮಾಡೋದು, ಇವೆಲ್ಲ ಪಾಪಗಳೇ. ಬಟ್ ಅದೆಲ್ಲ ನಿಂತಿರೋದು ಈ 4 ಮೇಲೆ. ಯಾವ ವ್ಯಕ್ತಿ ಈ 4ನ್ನ ಸ್ಟಾಪ್ ಮಾಡ್ತಾನೆ, ಅವಾಗ ಅದ್ರದ್ದು ಸ್ಟ್ರಕ್ಚರ್, ಬಿಲ್ಡಿಂಗ್ ಸ್ಟ್ರಕ್ಚರೇ ಕೊಲ್ಯಾಪ್ಸ್ ಆಗುತ್ತೆ. ಅಂತ ವ್ಯಕ್ತಿಗಳು ಬೇರೆ ಪಾಪಗಳನ್ನು ಆಟೋಮೆಟಿಕ್ ಆಗಿ ಮಾಡಲ್ಲ. ಅನರ್ಥಗಳು ಅಂತಂದ್ರೆ ಸಣ್ಣ ಸಣ್ಣ ತಪ್ಪುಗಳು ಮಾಡ್ತಿರ್ತೀವಿ ಪ್ರಭು. ಏನಾದ್ರೂ ಈಗ ಮಾತುಕತೆಯಲ್ಲಿ ಏನಾದ್ರೂ ಒಬ್ರಿಗೆ ನೋವು ಉಂಟಾಗಂಗ್ ಮಾತಾಡ್ಬಿಟ್ಟಿರ್ತೀವಿ. ಅದೆಲ್ಲ ಪಾಪ ಅಂತ ಹೇಳಿ ಕನ್ಸಿಡರ್ ಆಗಲ್ಲ. ಅದೆಲ್ಲ ಪಾಪ ಅಂತ ಹೇಳಿ ಕನ್ಸಿಡರ್ ಆಗಲ್ಲ. ಸೊ ಅದು ಬೇರೆ ಬೇರೆ ರೀತಿಯ ಅನರ್ಥಿಗೆ ಭಕ್ತರಾದ್ಮೇಲೂ ಕೂಡ ನಾವು ಈ 4 ಪಾಪಗಳನ್ನು ಬಿಟ್ಟರು ಕೂಡ ನಾವಿನ್ನೂ ಶುದ್ಧ ಭಕ್ತರಾಗಿಲ್ಲ. ನಮ್ಮಲ್ಲಿ ಇನ್ನೂ ಎಷ್ಟು ಅನರ್ಥಗಳಿರುತ್ತೆ. ಆ ಅನರ್ಥಗಳಂತಂದ್ರೆ ಕೆಲವೊಂದು ನಾವು ಉದಾಹರಣೆಗೆ ಅಂತಂತಂದ್ರೆ ಈ ಕಳೆ ಅಂತೇಳಿ ಅದನ್ನು ಕೂಡ ಹೇಳ್ತಾಳೆ. ಕಳೆಗಳ ರೂಪದಲ್ಲಿ ಭಕ್ತಿಯ ಜೊತೆ ಅದು ಬೆಳೆಯುತ್ತೆ ಅಂತೇಳಿ ಹೇಳ್ತಾರೆ. ಪೂಜಾ, ಪ್ರತಿಷ್ಠಾ, ಲಾಭ ಅಂದ್ರೆ ಜನರು ನಮ್ಮನ್ನ ಹೊಗಳಬೇಕು, ನಮ್ಮನ್ನ ಪೂಜಿಸಬೇಕು, ನಮಗೆ ಪ್ರತಿಷ್ಠೆ ಇರಬೇಕು, ಮತ್ತೆ ನಾನು ಏನೇ ಕೆಲಸ ಮಾಡಿದ್ರು ಅದರಲ್ಲಿ ನನಗೂ ಸ್ವಲ್ಪ ಲಾಭ ಇರಬೇಕು. ಭಕ್ತಿಯಲ್ಲಿ ಬಂದಾಗ ಕೂಡ ನಾನೇನೋ ಮಾಡ್ತಾ ಇದ್ದೇನೆ, ಅದರಲ್ಲಿ ನನಗೇನು ಇದು ಮಾಡೋದಕ್ಕೆ ನನಗೆ ಜನ ರಿಕಗ್ನೈಸ್ ಮಾಡ್ತಾರ, ನನಗೆಲ್ಲರೂ ಹೊಗಳ್ತಾರ. ಸೊ ಇವೆಲ್ಲ ಪಾಪ ಅಲ್ಲ ಇದು, ಬಟ್ ಇದು ಕೂಡ ಕಲ್ಮಶ, ಇದು ಕೂಡ ಅನರ್ಥಗಳು. ಅದರಿಂದ ಕೂಡ ನಾವು ಹೊರಗೆ ಬರಬೇಕು. ಅದನ್ನು ಕೂಡ ನಾವು ನಮ್ಮ ಚೇತನೆಯನ್ನು ಶುದ್ಧ ಮಾಡಬೇಕು. ಸೊ ನಮ್ಮ ಚೇತನೆ ಕಲುಷಿತವಾಗಿದೆ. ಅದರಲ್ಲಿ ಇದು ಎಕ್ಸ್ಟರ್ನಲ್, ಹೊರಗಡೆ ಔಟರ್ ಮೋಸ್ಟ್ ಲೇಯರ್, ಇದು ಈ ಪಾಪಗಳು ಔಟರ್ ಮೋಸ್ಟ್ ಲೇಯರ್. ಅದನ್ನು ನಾವು ಸ್ಟಾಪ್ ಮಾಡಿದ್ರು ಕೂಡ ಒಳಗಡೆ ಇನ್ನೂ ಎಷ್ಟೋ ನಮ್ಮಲ್ಲಿ ಅನರ್ಥಗಳಿರುತ್ತೆ, ಬಟ್ ಪಾಪದ ಕ್ಯಾಟಗರಿಯಲ್ಲಿ ಬರ್ಲಿಕ್ಕಿಲ್ಲ. ಅದು ಕೂಡ ಪ್ಯೂರ್ ಆಗಬೇಕು. ಅದರಿಂದನೂ ಕೂಡ ನಾವು ಶುದ್ಧರಾಗಬೇಕು. ಉದಾಹರಣೆಗೆ ಇದು 6 ಏನು ಇದಿದೆ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಸೊ ಇವೆಲ್ಲ ಅನರ್ಥಗಳು. ಕೆಲವೊಮ್ಮೆ ಇದರಿಂದಾಗಿನೇ ಮನುಷ್ಯ ಪಾಪಗಳನ್ನು ಮಾಡ್ತಾ ಇರ್ತಾನೆ. ಆದ್ರೆ ಯಾರು ಪಾಪ ಏನಂತ ಹೇಳಿ ಗೊತ್ತಾಗುತ್ತೆ, ಆವಾಗ ಅವರು ಗ್ರಾಸ್ ಆಗಿ ಪಾಪ ಮಾಡ್ಲಿಕ್ಕಿಲ್ಲ. ಆದ್ರೆ ಸಟಲ್ ಲೆವೆಲ್ ಅಂದ್ರೆ ಮನಸ್ಸು, ಬುದ್ಧಿ ಲೆವೆಲಲ್ಲಿ ಇದು ಇನ್ನೂ ಬರ್ತಾ ಇರುತ್ತೆ ವೇಗಗಳು. ಈ ಕಾಮ, ಕ್ರೋಧ, ಇದರ ವೇಗಗಳು ಮನಸ್ಸಿನ ಲೆವೆಲಲ್ಲಿ, ಅಂದ್ರೆ ಸೂಕ್ಷ್ಮ ಶರೀರದ ಲೆವೆಲಲ್ಲಿ. ಇದು ಸ್ಥೂಲ ಶರೀರದಿಂದ ಪಾಪ ಮಾಡೋದು ಸ್ಟಾಪ್ ಆಯ್ತು. ಭಕ್ತರಾದ್ಮೇಲೆ ಯಾರು ಮಾಂಸಾಹಾರ ಸೇವನೆ, ಜೂಜಾಟ, ಮದ್ಯ ಸೇವನೆ, ಅನೈತಿಕ ಸಂಬಂಧಗಳು, ಇದು ಸ್ಥೂಲ ಶರೀರದಿಂದ ಆಗುವಂತ ಪಾಪಗಳು. ಅದನ್ನು ಸ್ಟಾಪ್ ಮಾಡಿರ್ತಾರೆ. ಅದು ಬಿಟ್ಟು ಕಳ್ಳತನ ಅದಂತೂ ಬಿಡಿ, ಅದಂತೂ ಯಾರು ಭಕ್ತರಾದರೂ ಅದನ್ನು ಮಾಡಲ್ಲ. ಇದು ಸ್ಟಾಪ್ ಆದ್ರೆ ಅಂಥದ್ದೆಲ್ಲ ಆಟೋಮೆಟಿಕ್ ಆಗಿ ಸ್ಟಾಪ್ ಆಗಿರುತ್ತೆ. ಆದರೆ ಸೂಕ್ಷ್ಮ ಶರೀರದಲ್ಲಿ ಏನು ವೇಗಗಳು ಉತ್ಪನ್ನ ಆಗ್ತಾ ಇರುತ್ತೆ, ಈ ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ್ಯ, ಇದು ಇನ್ನೂ ಇರೋ ಚಾನ್ಸಸ್ ಇರುತ್ತೆ. ಅದು ಸೂಕ್ಷ್ಮ ಶರೀರದಲ್ಲಿ, ಅದು ಮನಸ್ಸು, ಬುದ್ಧಿ, ಅಹಂಕಾರದಲ್ಲಿ ಉತ್ಪನ್ನ ಆಗ್ತಾ ಇರುತ್ತೆ. ಆದ್ರೆ ಭಕ್ತನಾಗಿರುವವನು ಅದನ್ನು ನೋಡಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ಅದನ್ನು ಸಂಪೂರ್ಣವಾಗಿ ಅದರಿಂದ ಶುದ್ಧನಾಗ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾನೆ. ಅದೇ ನಮ್ಮ ಭಕ್ತಿಯ ಒಂದು ಏನು ಪ್ರಗತಿ ಆಗೋದು. ಅನರ್ಥ ನಿವೃತ್ತಿ ಅಂತಂದ್ರೆ ಆ ಸ್ಟೇಜ್. ಅನರ್ಥ ನಿವೃತ್ತಿಯಲ್ಲಿ ಈ ಗ್ರಾಸ್ ಸಿನ್ಫುಲ್ ಆಕ್ಟಿವಿಟೀಸ್ ಅಂದ್ರೆ ಸ್ಥೂಲವಾಗಿರುವಂತ ಏನು ಪಾಪಕರ್ಮಗಳು ಅದು ಸ್ಟಾಪ್ ಆಗಿದೆ, ಬಟ್ ಸೂಕ್ಷ್ಮವಾಗಿರೋದು ಇನ್ನೂ ಹಿಡ್ಕೊಂಡಿರುತ್ತೆ.
ಅದು ಸ್ಲೋ ಆಗಿ ಒನ್ ಬೈ ಒನ್ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಅದು ಎಷ್ಟು ನಮ್ಮಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ ಅಷ್ಟು ನಮ್ಮಲ್ಲಿ ಭಗವಂತನ ಸೇವೆಯಲ್ಲಿ, ಭಗವಂತನ ನಾಮ ಜಪ ಮಾಡೋದ್ರಲ್ಲಿ ನಮಗೆ ರುಚಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ನಾವು ಪ್ರೇಮದ ಸ್ತರ ಮುಟ್ಟುವವರೆಗೂ ನಮ್ಮಲ್ಲಿ ಅನರ್ಥಗಳಿರುವಂತ ಸಾಧ್ಯತೆಗಳಿರುತ್ತೆ. ಯಾವಾಗ ಒಬ್ಬ ವ್ಯಕ್ತಿ ಕೊನೆಯ ಸ್ತರ, ಪ್ರೇಮದ ಸ್ತರವನ್ನು ಮುಟ್ತಾನೆ, ಆವಾಗ ಅವನು ಸಂಪೂರ್ಣ ಶುದ್ಧವಾಗಿರ್ತಾನೆ. ಅಲ್ಲಿಯವರೆಗೆ ಪ್ರತಿ ಸ್ತರದಲ್ಲಿಯೂ ಕೂಡ ಅನರ್ಥಗಳು ಇರುವಂತ ಸಾಧ್ಯತೆ ಇದ್ದೇ ಇರುತ್ತೆ. ಅಂದ್ರೆ ಅನರ್ಥಗಳು ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಪತನವಾಗುವ ಸಾಧ್ಯತೆ ಇರುತ್ತೆ. ಭಕ್ತಿಯನ್ನು ಮಾಡ್ತಾ ಮಾಡ್ತಾ ಕೂಡ ಒಬ್ಬ ವ್ಯಕ್ತಿ ಪತನ ಹೊಂದಬಹುದು. ಬಟ್ ಅಟೆಂಟಿವ್ ಆಗಿ ಚಾಂಟ್ ಮಾಡಿದ್ರೆ ಅನರ್ಥ ನಿವೃತ್ತಿನೂ ಸಾಧ್ಯ ಆಗುತ್ತಲ್ಲ? ಹಾ, ಅಂದ್ರೆ ಇದು ಅನರ್ಥ ಹೋಗೋದಂತಂದ್ರೆ ನಮ್ಮ ಚೇತನೆ ಶುದ್ಧಿ ಆಗುವುದು. ನಮ್ಮ ಚೇತನೆ ಯಾವಾಗ ಶುದ್ಧಿ ಆಗುತ್ತೆ ಆವಾಗ ನಾವು ಪ್ಯೂರ್ ಆಗ್ತಾ ಇದ್ದೇವೆ ಅಂತೇಳಿ, ನಾವು ಶುದ್ಧರಾಗ್ತಾ ಇದ್ದೇವೆ. ಸೊ ಈ ಆತ್ಮ ಶುದ್ಧಿ ಏನಿದೆ ಅಥವಾ ಇದು ಚೇತನ ಶುದ್ಧಿ ಏನಿದೆ, ಅದು ಕೇವಲ ಯಾವಾಗ ನಾವು ಕೃಷ್ಣನ ಸಂಪರ್ಕದಲ್ಲಿ ಬರುತ್ತೇವೆ ಆವಾಗ ಮಾತ್ರವಾಗುತ್ತೆ. ಸೊ ಈಗ ಕೃಷ್ಣನ ಸಂಪರ್ಕದಲ್ಲಿ ನಾವು ಬರ್ಬೇಕಂತಂದ್ರೆ ನಮ್ಮ ಧ್ಯಾನ ಅಲ್ಲಿರ್ಬೇಕು. ಈಗ ನಾನು ಜಪ ಮಾಡ್ತಾ ಇರ್ಬೋದು, ಬಟ್ ನನ್ನ ಧ್ಯಾನ ಅಲ್ಲಿಲ್ಲ ಅಂತಂದ್ರೆ ನನ್ನ ಚೇತನೆ ಎಲ್ಲ ಒಂದ್ ಕಡೆ ಇದೆ. ಇದು ಕೇವಲ ಬಾಯಿ ಹೇಳ್ತಾ ಇದೆ, ಜಪ ಹೇಳ್ತಾ ಇದೆ, ಆದ್ರೆ ಮನಸ್ಸು ಎಲ್ಲೋ ಒಂದ್ ಕಡೆ ಇದೆ. ಆವಾಗ ಕೃಷ್ಣನ ಜೊತೆ ಸ್ಪರ್ಶ ಆಗ್ತಾ ಇಲ್ಲ. ನಮ್ಮ ಚೇತನೆ ಇದೆ ಅಲ್ವಾ, ಅದು ಕೃಷ್ಣನ ಸಂಪರ್ಕದಲ್ಲಿ ಬರ್ತದೆ. ನಮ್ಮ ಚೇತನೆ ಯಾವುದೋ ಒಂದು ವಿಚಾರದಲ್ಲಿದೆ, ಏನೋ ಒಂದು ಪ್ರಾಬ್ಲಮ್ ಇದೆ ಅದನ್ನ ಸಾಲ್ವ್ ಮಾಡ್ತಾ ಇದ್ದೇನೆ, ಅಥವಾ ಏನೋ ಒಂದು ಪ್ಲಾನ್ ಮಾಡ್ತಾ ಇದ್ದೇನೆ, ಅಥವಾ ಏನೋ ಒಂದು ಕೆಟ್ಟದಾಗಿದೆ ಅದ್ರ ಬಗ್ಗೆ ವಿಚಾರ ಮಾಡ್ತಿದ್ದೇನೆ, ಅಥವಾ ಏನೋ ಒಂದು ನಾನು ಮಾಡಬೇಕು. ಸೊ ನಮ್ಮ ಚೇತನೆ ಕೃಷ್ಣನಲ್ಲಿ ಇಲ್ಲ, ನಮ್ಮ ಚೇತನೆ ಎಲ್ಲೋ ಒಂದ್ ಕಡೆ ಇದೆ. ಅವಾಗ ನಮ್ಮ ಸಂಪರ್ಕ ಕೃಷ್ಣನ ಜೊತೆ ಆಗ್ತಾ ಇಲ್ಲ. ಸೊ ಅವಾಗ ನಮ್ಮ ಶುದ್ಧಿ ಕೂಡ ಸ್ಲೋ ಆಗುತ್ತೆ. ನಮ್ಮ ಚೇತನ ಶುದ್ಧಿ ಏನಿದೆ, ಚಿತ್ತ ಶುದ್ಧಿ ಏನಿದೆ, ಅದು ತುಂಬಾ ಸ್ಲೋ ಆಗುತ್ತೆ. ಸೊ ನಾವು ಯಾವಾಗ ಅಟೆಂಟಿವ್ ಆಗಿ ಜಪ ಮಾಡ್ತೇವೆ ಆವಾಗ ನಾವು ಕಾನ್ಸ್ಟೆಂಟ್ ಆಗಿ ಕೃಷ್ಣನ ಸಂಪರ್ಕದಲ್ಲಿದ್ರೆ, ಸೊ ಕೃಷ್ಣನ ಟಚ್ ಇಂದ ನಮ್ಮ ಶುದ್ಧಿ ಫಾಸ್ಟ್ ಆಗುತ್ತೆ. ಅದಕ್ಕೆ ಪ್ರಭುಪಾದರು ಉದಾಹರಣೆ ಕೊಡೋದು, ಹೇಗೆ ಒಂದು ಬೆಂಕಿಯಲ್ಲಿ ನಾವು ಒಂದು ಕಬ್ಬಿಣದ ತುಂಡನ್ನು ಇಟ್ರೆ ಸೊ ಅದು ಬೇಗ ಅದು ಕೂಡ ಬೆಂಕಿಯ ಲಕ್ಷಣಗಳನ್ನು ಪಡ್ಕೊಳುತ್ತೆ. ಅದು ಕೂಡ ಅದನ್ನ ತಗೊಂಡು ಎಲ್ಲೇ ಮುಟ್ಟಿದ್ರು ಅದು ಕೂಡ ಸುಡುತ್ತೆ. ಆದ್ರೆ ಆ ಬೆಂಕಿಯ ತುಂಡನ್ನು ನೀವು ಕಬ್ಬಿಣದ ತುಂಡನ್ನು ಬೆಂಕಿಯಲ್ಲಿ ಇಡ್ಲಿಲ್ಲ, ಅದನ್ನ ಸೈಡಿಗೆ ಇಟ್ರೆ ಅವಾಗ ಸ್ವಲ್ಪ ಅದು ಬಿಸಿ ಆಗುತ್ತೆ, ಬಟ್ ಅದು ಬೆಂಕಿ ತರ ರೆಡ್ ಆಗಲ್ಲ. ಸೊ ಇದು ಅಟೆಂಟಿವ್ ಚಾಂಟಿಂಗ್ ಅಂತಂತಂದ್ರೆ ನಾವು ಆ ಕೃಷ್ಣನ ಫೈರ್ ಏನಿದೆ ಅದರಲ್ಲಿ ಬೆಂಕಿ ತುಂಡನ್ನು ಹಾಕಿದಾಗೆ. ಇನ್ ಅಟೆಂಟಿವ್ ಚಾಂಟಿಂಗ್ ಅಂತಂತಂದ್ರೆ ಬೆಂಕಿ ಒಂದ್ ಕಡೆ ಇದೆ, ಕಬ್ಬಿಣ ತುಂಡನ್ನು ನಾನು ಎಲ್ಲೋ ಸೈಡಿಗೆ ಪಕ್ಕದಲ್ಲಿ ಇಟ್ಟಿದ್ದೇನೆ, ಇನ್ನೊಂದು ಸ್ವಲ್ಪ ಶಾಖ ಬರ್ತಾ ಇರುತ್ತೆ, ಆದ್ರೆ ಬೇಗ ಅದು ಬಿಸಿ ಆಗಲ್ಲ. ಸೊ ಅನರ್ಥ ನಿವೃತ್ತಿ ಕೂಡ ಟೈಮ್ ತಗೊಳುತ್ತೆ ನಾವು ಇದು ಇನ್ಅಟೆಂಟಿವ್ ಚಾಂಟಿಂಗ್ ಮಾಡಿದ್ರೆ. ಸೊ ಅದಕ್ಕೆ ನಾವು ಧ್ಯಾನ ಪೂರ್ವಕವಾಗಿ ಈ ಜಪವನ್ನು ಮಾಡ್ಬೇಕು, ಆವಾಗ ಬೇಗ ಅನರ್ಥ ನಿವೃತ್ತಿ ಆಗುತ್ತೆ. ಥ್ಯಾಂಕ್ ಯು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಆಕ್ಚುಲಿ ನಾವು ಏನೇ ತಿಂದ್ರೂ ಕೂಡ ಅದನ್ನ ಭಗವಂತನಿಗೆ ಅರ್ಪಣೆ ಮಾಡ್ಬೇಕು ಅಂತ ಹೇಳಿದೆ. ಬಟ್ ಅಲಾಂಗ್ ವಿತ್ ದಟ್ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಎತ್ಕರೋಶಿಯ ದರ್ಶನಾಸಿ, ನಾನು ಏನೇ ಕೆಲಸ ಮಾಡಿದ್ರು ಅದು ನನಗೆ ಅರ್ಪಣೆ ಮಾಡು ಅಂತ ಹೇಳಿರ್ತಾರೆ. ಸೊ ಫ್ರಮ್ ಬಿಗಿನಿಂಗ್, ಫ್ರಮ್ ಸಪೋಸ್ ವಿ ಟೇಕ್ ಒನ್ ಡೇ, ಮಾರ್ನಿಂಗ್ ಇಂದ ಹಿಡಿದು ನೈಟ್ ವರ್ಗೂ ಒಬ್ಬ ಮನುಷ್ಯ ಏನೇನೋ ಕೆಲಸಗಳನ್ನ ಮಾಡ್ತಾನೆ, ಇನ್ಯೂಮರಬಲ್ ವರ್ಕ್. ಅದನ್ನೆಲ್ಲ ಅಲ್ಲಲ್ಲೇ ನಾವು ಅದನ್ನ ಅರ್ಪಿಸಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಅದನ್ನ ಯಾವ ರೀತಿಯಲ್ಲಿ ಅರ್ಪಿಸ್ಬೇಕು, ಬೈ ದ ಎಂಡ್ ಆಫ್ ದ ಡೇನಾ ಇಲ್ಲ ಬಿಕಾಸ್ ಸಮ್ ಆಫ್ ದ ಥಿಂಗ್ಸ್ ಈವನ್ ನಾವು ಮಾತನಾಡೋದಾಗ್ಲಿ ಇಲ್ಲ ಏನಾದ್ರೂ ಹೇಳಿಕೆ ಕೊಡೋದಾಗ್ಲಿ ಅದು ಕೂಡ ಒಂದು ವರ್ಕ್ ಅಂದಾಗ ಅದನ್ನ ಯಾವ ರೀತಿಯಲ್ಲಿ ಅರ್ಪಿಸ್ಬೇಕು ಅವನಿಗೆ? ಆಕ್ಚುಲಿ ನೋಡಿ, ನಾವು ಏನೇ ಒಂದು ಕರ್ಮ ಮಾಡಿದ್ರೆ ಅದಕ್ಕೆ ಒಂದು ಕರ್ಮಕ್ಕೆ ಒಂದು ಫಲ ಅಂತೇಳಿ ಇರುತ್ತೆ. ಏನೇ ಕೆಲಸ ಮಾಡಿದ್ರು ಆ ಕೆಲಸಕ್ಕೆ ಒಂದು ಫಲ ಅಂತ ಹೇಳಿರುತ್ತೆ. ಈಗ ಹೊರಗಡೆ ಜಗತ್ತಿನಲ್ಲಿ ಈಗ 2 ಕ್ಯಾಟಗರಿ ಜನ ಇದ್ದಾರೆ. ಒಂದು ಭಗವಂತನ ಕೆಲಸ ಬಿಟ್ರೆ ಮತ್ತೇನು ಕೆಲಸ ಮಾಡ್ತಾ ಇಲ್ಲ, ಆ ಕ್ಯಾಟಗರಿ ಡಿವೋಟೀಸ್ ಅಲ್ಲಿ. ಓಕೆ, ಅವರು ಫಾರ್ ಎಕ್ಸಾಂಪಲ್ ಟೆಂಪಲ್ ಮಿಷನರೀಸ್,
ಹಾ ಅವ್ರೇನೇ ಕೆಲಸ ಮಾಡಿದ್ರು ಅದು ಭಗವಂತನ ಕೆಲಸನೇ, ಅವರಿಗೆ ಪರ್ಸನಲಿ ಅಂತೇಳಿ ಬೇರೆ ಏನು ಕೆಲಸ ಇಲ್ಲ. ಬೆಳಗಿನ ಸಂಜೆವರೆಗೆ ಅವ್ರು ಏನೇ ಮಾಡ್ತಾ ಇದ್ರು ಕೂಡ ಅವರು ಕೃಷ್ಣನ್ ಸೇವೆನೇ ಅದು. ಟ್ರೂ. ಓಕೆ, ಇದು ಒಂದು ಕ್ಯಾಟಗರಿ ಜನ. ಇನ್ನೊಂದು ಕ್ಯಾಟಗರಿ ಭಕ್ತಿಯನ್ನು ಮಾಡ್ತಾ ಇದ್ದಾರೆ, ಫಾರ್ ಎಕ್ಸಾಂಪಲ್ ಕಾಂಗ್ರಿಗೇಷನ್ ಡಿವೋಟೀಸ್. ಸೊ ಅವ್ರು ಏನ್ ಮಾಡ್ತಾರೆ, ಏನೋ ಬೇರೆ ಬೇರೆ ಕೆಲಸಗಳಲ್ಲಿ ತೊಡ್ಕೊಂಡಿರ್ತಾರೆ. ಅದು ಡೈರೆಕ್ಟ್ ಆಗಿ ಕೃಷ್ಣನ ಸೇವೆ ಆಗಿರ್ಲಿಕ್ಕೆ ಇಲ್ಲ, ಯಾರೋ ಹೊರಗಡೆ ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಆ ಜಾಬ್ ಅದು ಡೈರೆಕ್ಟ್ಲಿ ಕೃಷ್ಣನ ಸೇವೆ ಅಲ್ಲ. ಆ ಜಾಬ್ ಇಂದ ಏನೋ ಒಂದು ಕಂಪ್ನಿಲಿ ಏನೋ ನಡೀತಾ ಇದೆ, ಏನೋ ಫ್ಯಾಕ್ಟರಿ ಕೆಲಸ ಮಾಡ್ತಾ ಇದಾರೆ, ಅಥವಾ ಏನೋ ಒಂದು ಸಾಫ್ಟ್ವೇರ್ ಬರೀತಾ ಇದಾರೆ, ಅದರಿಂದ ಏನೋ ಒಂದು ಆಗ್ತಾ ಇದೆ, ಬೇರೆಯವ್ರಿಗೆ ಏನೋ ಒಂದು ಲಾಭ ಆಗ್ತಾ ಇದೆ ಅವ್ರು ಮಾಡೋ ಕೆಲಸದಿಂದ. ಸೊ ಇದು ಇನ್ನೊಂದು ಕ್ಯಾಟಗರಿ ಆಯ್ತು. ಬಟ್ ಇವರು ಡಿವೋಟೀಸ್, ಇವರು ಜಪ ಮಾಡ್ತಾರೆ, ಎಲ್ಲಾ ನಿಯಮಗಳನ್ನು ಪಾಲನೆ ಮಾಡ್ತಾರೆ, ಭಗವಂತನಿಗೆ ನೈವೇದ್ಯ ಮಾಡಿ ಪ್ರಸಾದವನ್ನೇ ತೆಗೆದುಕೊಳ್ತಾರೆ. ಮೂರನೇ ಕ್ಯಾಟಗರಿ ಅಂತಂತಂದ್ರೆ ಅವರು ಭಗವಂತನ ಭಕ್ತರಲ್ಲ, ಅವರು ಕೂಡ ಹೊರಗಡೆ ಕೆಲಸ ಮಾಡ್ತಿರ್ತಾರೆ. ಸೊ ಅವ್ರ ಕೆಲಸನೂ ಅದೇನೋ ಒಂದು ಅವರಿಗೆ ಏನೋ ಒಂದು ಅದರಿಂದ ಯಾರಿಗೋ ಲಾಭ ಆಗ್ತಾ ಇರುತ್ತೆ, ಅವರಿಗೆ ಸ್ಯಾಲ್ರಿ ಬರ್ತಾ ಇರುತ್ತೆ. ಸೊ ಇದು 3 ಕ್ಯಾಟಗರಿ ಆಯ್ತಲ್ವಾ. ಸೊ 3 ಕ್ಯಾಟಗರಿಯಲ್ಲಿ ಯಾರು ಭಗವಂತನ ಸೇವೆಗಾಗಿ ತಮ್ಮ ಜೀವನವನ್ನು ಸಮರ್ಪಿಸಿದ್ದಾರೆ, ಅವ್ರೆಲ್ಲಾ ಕೆಲಸ ಆಟೋಮೆಟಿಕ್ ಆಗಿ ಅದು ಭಗವಂತನಿಗೆ ಅರ್ಪಣೆನೆ. ಅದ್ರದ್ದು ಏನು ರಿಸಲ್ಟ್ ಇದೆ ಅದೆಲ್ಲ ಮಾಡ್ತಾ ಇರೋದು ಕೃಷ್ಣನಿಗಾಗಿ. ಹೌದು. ಆಮೇಲೆ 3ನೇ ಕ್ಯಾಟಗರಿ ಇದೆ ಅಲ್ವಾ, ಅವ್ರು ಮಾಡ್ತಾ ಇರೋದು ಎಲ್ಲ ತನಗಾಗಿ. ಅವ್ರು ಏನು ಅರ್ಪಣೆ ಮಾಡ್ತಾ ಇಲ್ಲ ಕೃಷ್ಣನಿಗೆ. ಅದೇನು ಫಲ ಬರುತ್ತೆ ಅದೇನೋ ಒಂದು ಅದರಿಂದ, ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ವರ್ಕ್ ಮಾಡ್ತಾ ಇದ್ರೆ ಅವರಿಗೆ ಸ್ಯಾಲ್ರಿ ಬರ್ತಾ ಇದೆ, ಯಾರೋ ಬಿಸ್ನೆಸ್ ಮಾಡ್ತಾ ಇದ್ರೆ ಅವನಿಗೂ ಅದರಲ್ಲಿ ಪ್ರಾಫಿಟ್ ಬರುತ್ತೆ, ಅದು ಫಲ ಅಲ್ವಾ. ಅಲ್ಟಿಮೇಟ್ಲಿ ನಮ್ ಕೆಲಸದ ಫಲ ಏನೋ ಒಂದು ಅದರಲ್ಲಿ ಅರ್ನಿಂಗ್ ಆಯ್ತು ನಮ್ಗೆ. ಸೊ ಈಗ ಕೃಷ್ಣನಿಗೆ ಅರ್ಪಣೆ ಮಾಡೋದಂತಂತಂದ್ರೆ ಆ ಫಲವನ್ನು ಕೃಷ್ಣನಿಗೆ ಅರ್ಪಣೆ ಮಾಡೋದು. ಅಂದ್ರೆ ನಮ್ಮ ಆದಾಯ ಏನಿದೆ ಅದನ್ನು ನಾನು ಕೃಷ್ಣನಿಗೆ ಅರ್ಪಣೆ ಮಾಡ್ಬೇಕು. ಅವಾಗ ನನ್ನ ಕರ್ಮ ಶುದ್ಧವಾಗುತ್ತೆ ಅವಾಗ. ಈಗ ಇದರಲ್ಲಿ ನಾವು ತಿಳ್ಕೊಬೇಕಂತಂದ್ರೆ, ಈಗ ಹೊರಗಡೆ ಯಾರು ಇರ್ತಾರೆ ಅವ್ರು ಗೃಹಸ್ಥರಾಗಿರ್ತಾರೆ. ಈಗ ನೀವು ಇದನ್ನು ನೋಡ್ಬೇಕು, 4 ಇದಿದೆ ಅಲ್ವಾ ವರ್ಣಾಶ್ರಮದಲ್ಲಿ, ಬ್ರಹ್ಮಚಾರಿ, ವಾನಪ್ರಸ್ಥ, ಗೃಹಸ್ಥ ಮತ್ತೆ ಸನ್ಯಾಸ. ಸೊ ಇದರಲ್ಲಿ ನೀವು 3 ನೋಡಿದ್ರು ಕೂಡ ಇದರಲ್ಲಿ ಇದು ಕರ್ಮ ಫಲವನ್ನು ಮಾಡ್ತಾ ಇರೋರು ಕೇವಲ ಗೃಹಸ್ಥರು. ನೀವು ಒರಿಜಿನಲ್ ವರ್ಣಾಶ್ರಮ ಸಿಸ್ಟಮ್ ನೋಡಿದ್ರೆ ಬ್ರಹ್ಮಚಾರಿಗಳು ಅವರು ಗುರುಕುಲದಲ್ಲಿ ಹೋಗಿ ಗುರುಗಳ ಅಂಡರಲ್ಲಿ ಶಿಕ್ಷಣವನ್ನು ಪಡಿತಾ ಇರ್ತಾರೆ. ಸೊ ಅಲ್ಲಿ ಅವ್ರು ಮಾಡ್ತಾ ಇರೋದು ಎಲ್ಲಾನು ಗುರುವಿಗಾಗಿ. ಅವರು ಹೊರಗಡೆ ಹೋಗಿ ಭಿಕ್ಷೆ ಬೇಡ್ಕೊಂಡು ಬರ್ತಾರೆ, ಕಟ್ಟಿಗೆ ತಗೊಂಡ್ ಬರ್ತಾರೆ ಯಜ್ಞಕ್ಕೆ, ಅದನ್ನೆಲ್ಲ ತಂದವ್ರು ಕೊಡೋದು ಯಾರಿಗೆ, ಏನೋ ಧಾನ್ಯಗಳನ್ನು ಭಿಕ್ಷೆ ಬೇಡ್ಕೊಂಡು ಬರ್ತಾರೆ, ಅದನ್ನೆಲ್ಲ ಕೊಡೋದು ಯಾರಿಗೆ, ಗುರುವಿಗೆ. ಆಮೇಲೆ ಆ ಗುರು ಅವರು ಶುದ್ಧ ಭಕ್ತರಾಗಿದ್ರೆ, ಐಡಿಯಲ್ ಸಿಚುವೇಶನ್ ಇದ್ದಾಗ ಅದನ್ನೆಲ್ಲವನ್ನು ಕೃಷ್ಣನ ಸೇವೆಯಲ್ಲೇ ಅವರು ಉಪಯೋಗಿಸ್ಕೊಳ್ತಾರೆ. ಸೊ ಅವರ ಕೂಡ 100% ಫಲ ಎಲ್ಲಿಗೆ ಹೋಯ್ತು, ಕೃಷ್ಣನಿಗೆ ಹೋಯ್ತು. ಕರೆಕ್ಟ್. ಈಗ ಸನ್ಯಾಸಿ ಕ್ಯಾಟಗರಿ ತಗೊಳ್ಳಿ, ಸನ್ಯಾಸಿಗಳು ಕೂಡ ಅವರು ಕೂಡ ತಮ್ಮ ಎಲ್ಲ ಕೆಲಸವನ್ನು ಮಾಡೋದು ಕೇವಲ ಕೃಷ್ಣನ ಸೇವೆಗಾಗಿನೇ. ಸೊ ಅವರು ಕೂಡ 100% ಫಲ ಕೃಷ್ಣನಿಗೆ ಆಯ್ತು. ಆಮೇಲೆ ಯಾರು ವಾನಪ್ರಸ್ಥ ಇದ್ದಾರೆ ಅವರು ಕೂಡ ಈ ಕರ್ಮವನ್ನು ಬಿಟ್ಬಿಟ್ಟಿದ್ದಾರೆ. ಕರೆಕ್ಟ್. ಅವರು ಕೂಡ ಭಗವಂತನ ಸೇವೆಯಲ್ಲೇ ತೊಡಕೊಂಡಿದ್ದಾರೆ. ಅಂದ್ರೆ ಅವರು 100% ಭಗವಂತನ ಸೇವೆಯಲ್ಲಿ ತೊಡಕೊಂಡಿದ್ರೆ ಎಲ್ಲಾ ಕೆಲಸಗಳನ್ನು ಭಗವಂತನ ಸೇವೆಗಾಗಿ, ಭಗವಂತನ ಜಪಕ್ಕಾಗಿ, ಆಧ್ಯಾತ್ಮಿಕದಲ್ಲಿ ಪ್ರಗತಿ ಹೊಂದಲಿಕ್ಕೆ. ಸೊ ಈಗ ಏನು ಗೃಹಸ್ಥ ಮತ್ತು ವಾನಪ್ರಸ್ಥ ಇದ್ದಾರಲ್ವಾ, ಅವರಲ್ಲಿ ಕೆಲವೊಂದ್ಸಲ ಅವರ ಫಲ ಇರುತ್ತೆ. ಈಗ ಅದನ್ನು ಅವರು ಗೃಹಸ್ಥರಿಗೂ ಕೂಡ ಶಾಸ್ತ್ರಗಳ ರೆಕಮೆಂಡೇಶನ್ ಮಾಡಿರೋದು, ಯಾಕಂದ್ರೆ ಅವರು ತಮ್ಮ ಜೀವನ ನಡೆಸಬೇಕು. ಪ್ಲಸ್ ಅವರು ಈ ಉಳಿದಿದ್ದು 3 ನೋಡ್ಕೋಬೇಕು. ವರ್ಣಾಶ್ರಮದಲ್ಲಿ ಗೃಹಸ್ಥರು ಬ್ರಹ್ಮಚಾರಿಯನ್ನು ನೋಡ್ಕೊಳ್ತಾರೆ, ಸನ್ಯಾಸನು ನೋಡ್ಕೊಳ್ತಾರೆ. ಯಾಕಂದ್ರೆ ಸನ್ಯಾಸಿಗಳು ಎಲ್ಲಿ ಹೋಗ್ತಾರೆ ಭಿಕ್ಷೆ ಬೇಡ್ಲಿಕ್ಕೆ, ಗೃಹಸ್ಥರ ಹತ್ರನೇ ಹೋಗೋದು. ಬ್ರಹ್ಮಚಾರಿಗಳು ಎಲ್ಲಿ ಹೋಗ್ತಾರೆ, ಅವರು ಕೂಡ ಗೃಹಸ್ಥರ ಹತ್ರನೇ ಹೋಗೋದು. ಇವನ್ ವಾನಪ್ರಸ್ಥದವರು ಕೂಡ ಅವರನ್ನು ಮೇಂಟೈನ್ ಮಾಡೋದು ಜಿಮ್ಮೆದಾರಿ ಗೃಹಸ್ಥರು. ಅಂದ್ರೆ 1 section ಆಫ್ ದ ಸೊಸೈಟಿ ಮೇಂಟೈನ್ಸ್ ದ ಅದರ್ 3 sections. ಸೊ ಅವರಿಗೆ ಏನು ರೆಕಮೆಂಡೇಶನ್ ಅಂತಂದ್ರೆ, ನೀವು ಏನು ನಿಮ್ಮ ಕರ್ಮದ ಫಲ ಇದೆ ಇನ್ ಟರ್ಮ್ಸ್ ಆಫ್ ಮನಿ ವಾಟ್ ಯು ಅರ್ನ್, ಸೊ ವಿತ್ that money you should maintain the other 3 sections of the society who are engaged in cultivation of spiritual life. ಯಾಕಂದ್ರೆ 3 ಆಶ್ರಮದಲ್ಲಿ ಇಂದ್ರಿಯ ತೃಪ್ತಿ ಕಡಿಮೆ ಇರುತ್ತೆ. ಈ ಬ್ರಹ್ಮಚಾರಿಗಳಲ್ಲಿ ಅವರಲ್ಲೂ ಕೂಡ ಇಂದ್ರಿಯ ತೃಪ್ತಿ
ಕಡಿಮೆ, ಹೌದು. ವಾನಪ್ರಸ್ಥದಲ್ಲೂ ಇಂದ್ರಿಯ ತೃಪ್ತಿ ಕಡಿಮೆ, ಸನ್ಯಾಸದಲ್ಲಂತೂ ಬ್ರಹ್ಮಚಾರಿ ಹ್ಮ್. ಮತ್ತು ಸನ್ಯಾಸ ಮತ್ತು ವಾನಪ್ರಸ್ಥದಲ್ಲಿ ಅವರು ಇಂದ್ರಿಯ ತೃಪ್ತಿ ಆಲ್ಮೋಸ್ಟ್ ನಿಲ್ ಆಗಿರುತ್ತೆ. ನಿಲ್ಲು ಅವರು ಕರೆಕ್ಟ್. ಕೇವಲ ಶರೀರ ಯಾತ್ರೆಗೆ ಎಷ್ಟು ಬೇಕೋ ಅಷ್ಟನ್ನೇ ತಗೊಳ್ತಾ ಇರ್ತಾರೆ. ಹ್ಮ್. ಆದ್ರೆ ಯಾರು ಗೃಹಸ್ಥರು ಇರ್ತಾರೆ ಮತ್ತೆ ವಾನಪ್ರಸ್ಥ ಇನ್ನೂ ಆಗಿರಲ್ವೋ, ಸೊ ಅವರಿಗೆ ಒಂಥರ ಲೈಸೆನ್ಸ್ ಇದೆ ಇಂದ್ರಿಯ ತೃಪ್ತಿ ಹ್ಮ್. ಮಾಡ್ಲಿಕ್ಕೆ ಶಾಸ್ತ್ರಗಳ ಹ್ಮ್. ಪ್ರಕಾರ. ಸೊ ಅದಕ್ಕಾಗಿ ಅವರು ಸಂಪೂರ್ಣ ತಮ್ಮ ಫಲವನ್ನು ತಮ್ಮ ಇಂದ್ರಿಯ ತೃಪ್ತಿಗಷ್ಟೇ ಬಳಸ್ಕೊಳ್ದೆ ಅವರು ಅದನ್ನ ಹ್ಮ್. ಭಗವಂತನ ಸೇವೆಗೆ ಮತ್ತೆ ಸಮಾಜದ ಏನು 2-3 ಕ್ಯಾಟಗರಿ ಇದೆ, ಯಾರು ಅಧ್ಯಾತ್ಮವನ್ನೇ ತಮ್ಮ ಗುರಿ ಮಾಡ್ಕೊಂಡು ಇದ್ದಾರೆ ಅವ್ರನ್ನ ಅವ್ರು ಮೇಂಟೈನ್. ಸೊ ಅಂದ್ರೆ ಅವರು ತಮ್ಮ ಜೀವನೋಪಾಯದ ಬಗ್ಗೆ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅವರು ಕೇವಲ ಹ್ಮ್. ಅಧ್ಯಾತ್ಮದಲ್ಲಿ ಫೋಕಸ್ ಮಾಡ್ಬೋದು. ಅವರು ಕೆಲಸ ಮಾಡಬೇಕು, ಏನ್ ಮಾಡ್ಬೇಕು, ಅವ್ರು ಅದನ್ನೆಲ್ಲ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಹ್ಮ್. ಒಬ್ಬ ಗೃಹಸ್ಥ ಯಾರಿರ್ತಾನೆ ಅವನು ತನ್ನ ಆದಾಯದ ಸ್ವಲ್ಪ ಭಾಗವನ್ನು ಕೃಷ್ಣನ ಸೇವೆಗೆ ಮತ್ತೆ ಈ 3 ಸೆಕ್ಷನ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಇದು ಮಾಡಿದ್ರೆ ಇಟ್ ಈಸ್ ಆಸ್ ಗುಡ್ ಆಸ್ ಅ ಸನ್ಯಾಸಿ. ಹ್ಮ್. ಹ್ಮ್. ಐಡಿಯಲ್ ಗೃಹಸ್ಥ ಟು ಬಿಕಮ್ ಇಕ್ವಿವೆಲೆಂಟ್ ಆಫ್ ಸನ್ಯಾಸಿ. ಒಬ್ಬ ಗೃಹಸ್ಥ ಆದ್ರೆ ಅವನು ಸನ್ಯಾಸಿಗೆ ಸಮಾನ ಅಂತಂತಂದ್ರೆ 50% ತನ್ನ ಆದಾಯವನ್ನು ಅವನು ಕೃಷ್ಣನ ಸೇವೆಗೆ ಕೊಟ್ರೆ ದಟ್ ಗೃಹಸ್ಥ ಈಸ್ ಇಕ್ವಿವೆಲೆಂಟ್ ಟು ಅ ಸನ್ಯಾಸಿ. ಹ್ಮ್. ಆದ್ರೆ ಅದು ಮ್ಯಾಂಡೇಟರಿ ಅಂತ ಹೇಳಿ ಇರಲ್ಲ. ಈಗ ಒಬ್ಬೊಬ್ಬರು ಅವರವರ ಸರೆಂಡರ್ ಮೇಲೆ, ಆಮೇಲೆ ಅವರವರ ಪ್ರಾಕ್ಟಿಕಲ್ ಸಿಚುವೇಶನ್ ಮೇಲೆ ಅವರು ತಮ್ಮ ಆದಾಯದ ಒಂದು ಭಾಗವನ್ನಾದ್ರೂ ಎಷ್ಟವರಿಗೆ ಕಂಫರ್ಟೇಬಲ್ ಆಗಿರುತ್ತೆ ಅದನ್ನ ಅವರು ಭಗವಂತನಿಗೆ ಅರ್ಪಣೆ ಮಾಡಿದ್ರೆ ದೆನ್ ಅವರು ಯತ್ ಕರೋಶಿ ಯಜ್ಜೋಶಿ ಯದಶ್ನಾಶಿ ಯತ್ ತಪಸ್ಸಿ ತತ್ ಪುರುಷ ಮದರ್ಪಣ ಅದನ್ನು ಅವರು ಪಾಲನೆ ಮಾಡಿದಾಗ ಆಗುತ್ತೆ. Is it ಯಾಕಂದ್ರೆ only in terms of money or ಮಿಕ್ಕಿದ ಕರ್ಮಗಳನ್ನು? ಅಲ್ಟಿಮೇಟ್ಲಿ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಯು ಟೇಕ್ ಎಕ್ಸಾಂಪಲ್ ಆಫ್ ಅ ಹೌಸ್ ವೈಫ್. ಓಕೆ, ನಾವು ಹೌಸ್ ವೈಫ್ ಈಸ್ ನಾಟ್ ಅರ್ನಿಂಗ್ ಅಲ್ವಾ? ಹೌದು. ಹೌಸ್ ಹರ್ ವರ್ಕ್ ಹ್ಯಾಸ್ ಟು ಬಿ ಆಫರ್ಡ್ ಟು ಕೃಷ್ಣ. Yeah. But that housewife also belongs to that family. When the leader of the family gives his monetary income, because ಆ ಏನು ಗೃಹಿಣಿ ಇದ್ದಾರೆ ಆ ಗೃಹಿಣಿ ಕೂಡ ಆ ಗೃಹಸ್ಥನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರ ಸೇವೆ ಏನಿದೆ ಅಂದ್ರೆ ಇದೆಲ್ಲ ಐಡಿಯಲ್ ಸಿಚುವೇಶನ್ ಅಲ್ಲಿ. ಇದು ಐಡಿಯಲ್ ಸಿಚುವೇಶನ್ ಅಂದ್ರೆ ಆಶ್ರಮವನ್ನು ಎಲ್ಲ ಕರೆಕ್ಟ್ ಆಗಿ ಯಾರು ಪಾಲನೆ ಮಾಡ್ತಾ ಇದ್ದಾರೆ, ಗೃಹಸ್ಥ ಆಶ್ರಮ ಯಾರು ಪಾಲನೆ ಮಾಡ್ತಾ ಇದ್ದಾರೆ, ಆ ಗೃಹಿಣಿ ಮಾಡ್ತಾರೆ ಎಲ್ಲಾ ಕೆಲಸಕ್ಕೂ ಕೂಡ ಭಗವಂತನ ಸೇವೆ ಆಗುತ್ತೆ. ಆಕ್ಚುಲಿ ಅವರ ಆಲ್ಮೋಸ್ಟ್ ಕೆಲಸ ಭಗವಂತನ ಸೇವೆನೇ ಆಗಿರುತ್ತೆ. ಅವ್ರ ಮನೆಯಲ್ಲಿ ವಿಗ್ರಹ ಇದೆ ಅಥವಾ ಭಗವಂತನ ಭಾವಚಿತ್ರ ಇದೆ, ಅವ್ರು ಮಾಡೋ ಆಕ್ಚುಲಿ ಅವ್ರ ಎಲ್ಲಾ ಕೆಲಸ ಆಲ್ಮೋಸ್ಟ್ ಸೇವೆನೇ ಆಗ್ಬಿಡುತ್ತೆ. ಯಾಕಂದ್ರೆ ಅವ್ರ ಮನೆಯಲ್ಲಿ ಅಡುಗೆ ಮಾಡ್ತಾರೆ, ಮನೆಯನ್ನು ಕ್ಲೀನ್ ಆಗಿ ಇಟ್ಕೊಳ್ತಾರೆ. ಸೊ ಆಲ್ಮೋಸ್ಟ್ ಅವ್ರ ಎಲ್ಲಾ ಕೆಲಸ ಏನಿದೆ ಅದು ಭಗವಂತನ ಸೇವೆನೇ ಆಗುತ್ತೆ. ಆದ್ರೆ ಅರ್ನಿಂಗ್ ಮೆಂಬರ್ ಆಫ್ ದ ಸೊಸೈಟಿ ಹಿ ಈಸ್ ಎಂಟ್ಯಾಂಗಲ್ಡ್ ಇನ್ ಮಟೀರಿಯಲ್ ಆಕ್ಟಿವಿಟಿ. ಹಿ ಈಸ್ ಆಕ್ಚುಲಿ ಇನ್ ದ ಮಾಯಾ. ಅಂಡ್ ಸಮ್ಟೈಮ್ಸ್ ನಾವು ಮಾಡ್ತಾ ಇರೋ ಕೆಲಸಗಳು ಏನಿದೆ ಅದರಿಂದ ಪಾಪ ಕರ್ಮಗಳು ಕೂಡ ಆಗ್ತಾ ಇರ್ಬೋದು. ನಾನೇನೋ ಒಂದು ಫ್ಯಾಕ್ಟ್ರಿ ಕೆಲಸ ಮಾಡ್ತಿರ್ತೇನೆ, ಓಕೆ, ಅದ್ರಲ್ಲಿ ಏನೋ ಒಂದು ಫಾರ್ ಎಕ್ಸಾಂಪಲ್ ಏನೋ ಒಂದು ಇಂಜಿನ್ ಮಾಡ್ತಾ ಇದ್ದಾರೆ, ಅವನು ಹಿ ಇಸ್ ವರ್ಕಿಂಗ್ ಇನ್ ಒನ್ ಏನೋ ಪ್ಲೇನ್ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿ, ಈಗ ಸಾಫ್ಟ್ವೇರ್ ಇಂಜಿನಿಯರ್ ಏನೋ ಕೋಡ್ ಬರೀತಾರೆ, ಸಾಫ್ಟ್ವೇರ್ ಬರೀತಾ ಇದ್ದಾರೆ. ಅದು ಮುಂದೆ ಹೋಗಿ ಆ ಇಂಜಿನ್ ಎಲ್ಲೋ ಯುದ್ಧದಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು. ಆ ಯುದ್ಧದಿಂದ ಅಲ್ಲಿ ಬಾಂಬ್ ಹಾಕ್ತಾರೆ ಹೋಗಿ ಅದನ್ನ, ಅದು ಹೋಗಿ ಒಂದು ಸ್ಕೂಲಲ್ಲಿ ಬಾಂಬ್ ಹಾಕ್ತಾರೆ, ಅಲ್ಲಿರೋ ಎಲ್ಲ ಮಕ್ಕಳೆಲ್ಲ ಸತ್ತೋಗ್ಬಿಡ್ತಾರೆ. ಸೊ ಸಮ್ವೇರ್ ಹಿ ಈಸ್ ಹ್ಯಾವಿಂಗ್ ಅ ಕನೆಕ್ಷನ್ ಕಾಂಟ್ರಿಬ್ಯೂಷನ್ ಟು ದ್ಯಾಟ್ ಅಲ್ವಾ? ಇದೊಂದು ಎಕ್ಸಾಂಪಲ್. ಸೊ ಹೊರಗಡೆ ಮಾಡ್ತಾ ಇರುವಂತ ಎಲ್ಲಾ ಕೆಲಸಗಳು ಕೂಡ ಅದು ಎಲ್ಲೆಲ್ಲಿ ಏನೇನೋ ಇಟ್ ಈಸ್ ನೋ ಕಾಂಟ್ರಿಬ್ಯೂಟಿಂಗ್ ಟು ಡಿಫರೆಂಟ್ ಸಿನ್ಫುಲ್ ಆಕ್ಟಿವಿಟೀಸ್ ವಿ ಡೋಂಟ್ ನೋ. ಐ ಮೇ ನಾಟ್ ಬಿ ಡೈರೆಕ್ಟ್ಲಿ ಡೂಯಿಂಗ್ ಸಮ್ ಸಿನ್, ಬಟ್ ನನ್ನ ಕರ್ಮ ಏನಂತಂದ್ರೆ ಅದು ದೋಷಪೂರಿತವಾಗಿನೇ ಇರುತ್ತೆ. ಕೃಷ್ಣ ಭಕ್ತಿ ಇಲ್ಲದೆ ಮಾಡುವಂತ ಎಲ್ಲಾ ಕರ್ಮಗಳು, ಡೈರೆಕ್ಟ್ ಆಗಿ ಕೃಷ್ಣನ ಸೇವೆ ಮಾಡದೇ ಇರುವಂತ ಎಲ್ಲಾ ಕರ್ಮಗಳು ಅಲ್ಟಿಮೇಟ್ ಆಗಿ ಅದು ದೋಷಪೂರಿತವಾಗಿನೇ ಇರುತ್ತೆ. ಸೊ ಅದಕ್ಕಾಗಿ ಅದರ ಫಲ ಏನಿರುತ್ತೆ ಅದನ್ನ ನಾವು ಕೃಷ್ಣನಿಗೆ ಅರ್ಪಣೆ ಮಾಡಿಬಿಟ್ರೆ ನಾವು ಅದೆಲ್ಲ ಇದ್ರಿಂದ, ಹೇಗೆ ನಾವು ಆಹಾರವನ್ನು ಅರ್ಪಣೆ ಮಾಡ್ತೇವೆ, ಯಾಕಂದ್ರೆ ಆಹಾರದಲ್ಲೂ ಎಷ್ಟೋ ಅದರಲ್ಲಿ ಪಾಪ ಆಗಿರುತ್ತೆ, ಅದನ್ನ ನಾನು ಕೃಷ್ಣನಿಗೆ ಅರ್ಪಣೆ ಮಾಡಿಬಿಟ್ರೆ ಅದೆಲ್ಲ ಪ್ಯೂರ್ ಆಗ್ಬಿಡ್ತು. ಸೊ ಐ ಬಿಕಮ್ ಫ್ರೀ ಫ್ರಮ್ ಆಲ್ ಸಿನ್ಫುಲ್ ರಿಯಾಕ್ಷನ್ಸ್. ಸೊ ಯಾರು ಅರ್ನಿಂಗ್ ಮೆಂಬರ್ ಇರ್ತಾರೆ, ಬಿಕಾಸ್ ಆಲ್ ಅದರ್ಸ್ ಆರ್ ಮೇಂಟೈನ್ಡ್ ಬೈ ಹಿಮ್, ಅವನಿಂದನೇ ಎಲ್ಲ ಪಾಲನೆ ಪೋಷಣೆ ನಡೀತಾ ಇದೆ. ನಾನು ಡೈರೆಕ್ಟ್ ಆಗಿ ಇನ್ವಾಲ್ವ್ ಇದ್ದೇ ಇದ್ರು ಕೂಡ ಆ ಬಂದಿರೋ ದುಡ್ಡಲ್ಲೇ ನಾನು ಇದು ಮಾಡ್ತಾ ಇದ್ದೇನೆ, ನನ್ನ ಜೀವನ ಕೂಡ ನಡೀತಾ ಇದೆ. ಸೊ ವಿ ಹ್ಯಾವ್ ಟು ಪ್ಯೂರಿಫೈ ದ್ಯಾಟ್ ವರ್ಕ್ ಫಸ್ಟ್. ಇಫ್ ದ್ಯಾಟ್ ವರ್ಕ್ ಇಸ್ ಪ್ಯೂರಿಫೈಡ್ ಎವ್ರಿಥಿಂಗ್ ಎಲ್ಸ್ ಬಿಕಮ್ಸ್ ಪ್ಯೂರಿಫೈಡ್. ಅದು ಪ್ಯೂರಿಫೈ ಆಗಿಲ್ಲ ಅಂತಂದ್ರೆ ವಿ ಮೇ ಬಿ ಎಂಟ್ಯಾಂಗಲ್ಡ್ ಇನ್ ರಿಯಾಕ್ಷನ್ಸ್ ಆಫ್ ದೋಸ್ ವರ್ಕ್.
ನಾವು ಭಕ್ತಿ ಮಾಡ್ತಾ ಇರೋದ್ರಿಂದ ವಿ ಮೇ ನಾಟ್ ಸಿ ಸಚ್ ಗ್ರಾಸ್ ರಿಯಾಕ್ಷನ್ಸ್ ಟು ದೋಸ್ ವರ್ಕ್, ಬಟ್ ದಟ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಅ ಪ್ಯೂರ್ ಡಿವೋಷನಲ್ ಸರ್ವಿಸ್. Okay. Pure devotional service means offering the fruit of our result to Krishna. Grossly we have to offer the fruits to Krishna. That's what Okay. tells the shloka idalva, karmanyevadhikaraste ma phaleshu kadachana. Yeah. Means ಕರ್ಮ ಮಾಡ್ಲಿಕ್ಕೆ ನಿನಗೆ ಅಧಿಕಾರ ಇದೆ, ಅಧಿಕಾರ ಇದೆ. ಆದ್ರೆ ಫಲದ ಮೇಲೆ ನಿನ್ನ ಅಧಿಕಾರ ಇಲ್ಲ. ಕರೆಕ್ಟ್. ಆ ಫಲವನ್ನು ಕೃಷ್ಣನಿಗೆ ಅರ್ಪಣೆ ಮಾಡಬೇಕು. ಗೃಹಸ್ಥರಿಗೆ ಕನ್ಸೆಷನ್ ಏನಂತಂದ್ರೆ, ಓಕೆ ನಿಮ್ಗೆ ಎಷ್ಟು ಬೇಕಾಗತ್ತೆ ಅಷ್ಟು ಇಟ್ಕೊಂಡು ಒಂದು ಭಾಗವನ್ನು ನೀವು ನನಗೆ ಅರ್ಪಣೆ ಮಾಡಿ, ಅದರಿಂದ ನಿಮ್ಮ ಕರ್ಮ ಕೂಡ ಶುದ್ಧಿ ಆಗುತ್ತೆ. ಓಕೆ ಓಕೆ ಪ್ರಭು, ಥ್ಯಾಂಕ್ ಯು, ಧನ್ಯವಾದಗಳು. One must contribute for Krishna, otherwise his work is entangling that person. ಅದು ಕಾಂಟ್ರಿಬ್ಯೂಟ್ ಮಾಡಿಬಿಟ್ರೆ he becomes free from that. ಹೇಗೆ ನಾವು ಆಹಾರವನ್ನು ಅರ್ಪಣೆ ಮಾಡಿಬಿಟ್ರೆ we are not responsible for all that has happened in the food chain. ಸೊ ನಮ್ಗೆ ಎಷ್ಟು ಕಂಫರ್ಟೇಬಲ್ ಆಗಿರುತ್ತೆ ಅಲ್ಲಿಂದ ನಾವು ಶುರು ಮಾಡಬೇಕು. ಭಗವಂತನಿಗೆ ನಾವು ಭಗವಂತನ ಏನು ಮಿಷನ್ ಇದೆ ಅದಕ್ಕೆ ನಾವು ವಿ ಹ್ಯಾವ್ ಟು ಕಾಂಟ್ರಿಬ್ಯೂಟ್, ಅದಕ್ಕೆ ನಾವು ನಮ್ಮ ಯೋಗದಾನವನ್ನು ಮಾಡಲೇಬೇಕು. ಆಮೇಲೆ ಹೇಗೆ ಕೃಷ್ಣ ನಮಗೆ ಇನ್ನೂ ಹೆಚ್ಚು ಸೌಲಭ್ಯವನ್ನು ಕೊಡ್ತಾನೆ, ಅದ್ರ ಪ್ರಕಾರ ನಮ್ಮ ಪ್ರಪೋರ್ಷನ್ ಅನ್ನು ಕೂಡ ನಾವು ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ನಾವು ಏನು ಪರಿಗಣನೆ ಮಾಡ್ಬೇಕಂದ್ರೆ, ಇದ್ರಲ್ಲಿ ಬರ್ತಾ ಇರೋದು ಇದು ಇಷ್ಟು ನನ್ನದಲ್ಲ, ಇದು ಕೃಷ್ಣನಿಗೆ ಸೇರಿದ್ದು. ಆಕ್ಚುಲಿ ಅಲ್ಲಿ 100% ಕೃಷ್ಣಂದೇ. ಕರೆಕ್ಟು. ಎವ್ರಿಥಿಂಗ್ ಇಸ್ ಇಸ್. ಎಸ್. ಮತ್ತೆ ನಂದು ಏನು ಇದಿತ್ತಂತ, ಈ ಆದಾಯನ ಇಷ್ಟು ಇದನ್ನ ಭಗವಂತನ ಸೇವೆಗೆ ಕೊಡಬೇಕು ಅನ್ನೋದು ಓಕೆ, ಅದು ಐ ಅಂಡರ್ಸ್ಟ್ಯಾಂಡ್. ಅದು ಬಿಟ್ಟು ಏನೇನು ನಾವು ಮಾಡ್ತೀವೋ, ಅದು ಒಂದು ದಿನದಲ್ಲಿ ಏನು ಮಾತಾಡ್ತೀವೋ ಏನಿದವೋ ಎಲ್ಲವನ್ನೂ ಅರ್ಪಣೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರ ಭಗವಂತ ಅಂತ ಹೇಳಿ. ಕರೋಶಿ ಏನ್ ಮಾಡ್ತೀಯ ನನಗೆ ಅರ್ಪಣೆ ಮಾಡು ಅಂತ ಅಂದ್ರೆ ಇಲ್ಲಿ ನಾವು ನೋಡ್ಬೇಕಾಗಿರೋದು, ಕರೋಶಿ ಅಂತಂತಂದ್ರೆ ಯಾವುದೇ ಕರ್ಮಗಳು ಅದು ಶಾಸ್ತ್ರದಲ್ಲಿ ಹೇಳಿರೋ ಪ್ರಕಾರ ಮಾಡಿರುವಂತ ಚಟುವಟಿಕೆಗಳು. ಕರ್ಮ ಅಂತಂತಂದ್ರೆ ಯಾವ್ದನ್ನ ಶಾಸ್ತ್ರದಲ್ಲಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಈಗ ನಾವು ಏನ್ ಮಾಡ್ತೇವೆ, ನಮ್ದು ಕರ್ಮ ಅಂತಂದ್ರೆ ನಾವು ನಮ್ಮ ಇಂದ್ರಿಯದ ಮುಖಾಂತರ, ಕರ್ಮೇಂದ್ರಿಯದ ಮುಖಾಂತರ ನಾವು ಇದು ಮಾಡ್ತೇವೆ ಅಲ್ವಾ, ನಮ್ಮ ಕೈಗಳಿಂದ, ನಾವು ಕಾಲುಗಳಿಂದ, ಆಮೇಲೆ ನಮ್ಮ ಧ್ವನಿಯಿಂದ, ಇದು ಕರ್ಮ. ಇದು ಅಲ್ವಾ, ಕರ್ಮ ಆಗೋದು ಕರ್ಮ ಇಂದ್ರಿಯದಿಂದ. ಸೊ ಐಡಿಯಲ್ ಸಿಚುವೇಶನ್ ಅಂತಂದ್ರೆ ಇದೆಲ್ಲದನ್ನು ನಾನು ಕೃಷ್ಣನ ಸೇವೆಯಲ್ಲೇ ಬಳಸ್ಬೇಕು, ಅದು ಬಿಟ್ಟು ಮತ್ತೇನನ್ನು ಮಾಡಬಾರ್ದು. ಅವಾಗ ಆಟೋಮೆಟಿಕ್ ಎಲ್ಲ ಕೃಷ್ಣನಿಗೆ ಆಫರ್ ಆಗೋಯ್ತು. ಅದು ಅಂಬರೀಷ್ ಮಹಾರಾಜರ ಒಂದು ಐಡಿಯಲ್ ಸಿಚುವೇಶನ್ ಇದೆ ಅಲ್ವಾ, ಕರೋ ಹರಿಯರ್ ಮಂದಿರ ಮಾರ್ಜನಾದಿಶು. ಸೊ ಅವರು ತಮ್ಮ ಕೈಗಳನ್ನ ಭಗವಂತನ ಮಂದಿರವನ್ನು ಕ್ಲೀನ್ ಮಾಡ್ಲಿಕ್ಕೆ ಯೂಸ್ ಮಾಡಿದ್ರು, ಕಾಲನ್ನು ಭಗವಂತನ ಬೇರೆ ಬೇರೆ ತೀರ್ಥ ಸ್ಥಳಗಳಿಗೆ ಹೋಗ್ಲಿಕ್ಕೆ ಯೂಸ್ ಮಾಡಿದ್ರು. ಸೊ ಈ ರೀತಿಯಾಗಿ ನಾವು 100% ಕೃಷ್ಣನ ಸೇವೆಯಲ್ಲಿ ತೊಡ್ಕೊಂಡಿದ್ರೆ ಆಟೋಮೆಟಿಕ್ ಆಗಿ ಅದೆಲ್ಲ ಕೃಷ್ಣನಿಗೆ ಅರ್ಪಣೆ ಆಗ್ಬಿಡುತ್ತೆ. ಆದ್ರೆ ನಾವು ಸಂಸಾರದಲ್ಲಿ ಇರೋದ್ರಿಂದ ಕೆಲವೊಂದ್ಸಲ ನಾವು ಬೇರೆ ಬೇರೆ ಕೆಲಸಗಳಲ್ಲಿ ತೊಡ್ಕೊಂಡಿರ್ತೇವೆ. ಸೊ ಆದ್ರೆ ನಾವು ಭಗವಂತನ ಜಪ ಆಮೇಲೆ ಉಳಿದಿದ್ದೆಲ್ಲ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅದೆಲ್ಲ ಅಡ್ಜಸ್ಟ್ ಆಗುತ್ತೆ. ಬಟ್ ಆದ್ರೂ ನಾವು ಏನು ಪ್ರಯತ್ನ ಮಾಡ್ಬೇಕಂದ್ರೆ, ನನ್ನ ಆದಷ್ಟು 100% ಆಫ್ ಮೈ ಟೈಮ್ ಶುಡ್ ಬಿ ಆಲ್ವೇಸ್ ಫಾರ್ ಕೃಷ್ಣ ಸರ್ವಿಸ್. ಅದಕ್ಕೆ ನಾವು ಪ್ರಯತ್ನ ಪಡ್ಬೇಕು, ಅದನ್ನು ನಾವು ಪ್ರಯತ್ನ ಪಡ್ಬೇಕು. ಅದು ಮಾಡಿದ್ರೆ ಆಟೋಮೆಟಿಕ್ ಆಗಿ, ಫಾರ್ ಎಕ್ಸಾಂಪಲ್ ನಾವು ಮಾತಾಡ್ತಾ ಇದ್ದೇವೆ, ನಾವು ಅನ್ನೆಸೆಸರಿ ಆಗಿ ಏನು ಮಾತಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಪ್ರಜಲ್ಪ ಅಂತ ಹೇಳಿ ಹೇಳ್ತಾರೆ. ಪ್ರಜಲ್ಪ ಅಂತಂದ್ರೆ ಅನ್ನೆಸೆಸರಿ ಟಾಕ್. ಅದಿಲ್ಲದೆ ಇದ್ರೂ ನಡೆಯುತ್ತೆ. ಸೊ ಅದನ್ನ ನಾವು ನಮ್ಮ ಮಾತನಾಡುವ ಏನೊಂದು ಅದು ಕರ್ಮ ಇದೆ ಅಲ್ವಾ, ಅದು ಧ್ವನಿ, ಅದು ಇಟ್ಸ್ ಆಲ್ಸೋ ಒನ್ ಆಫ್ ದ 5 ಕರ್ಮೇಂದ್ರಿಯಾಸ್. ಸೊ ಅದನ್ನು ನಾವು ಕೇವಲ ಕೃಷ್ಣನ ಬಗ್ಗೆ ಮಾತಾಡ್ಲಿಕ್ಕೆ ಯೂಸ್ ಮಾಡಿದ್ರೆ, ಅಥವಾ ಕೃಷ್ಣನ್ ಸೇವೆ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ನಾವೇನೋ ಒಂದು ಕೃಷ್ಣನಿಗೆ ಟೆಂಪಲ್ ಕಟ್ಟಬೇಕು, ಸೊ ಅವಾಗ ನಾವು ಸಿಮೆಂಟ್ ರೇಟ್ ಕೇಳ್ತಾ ಇದ್ದೇವೆ ಅಲ್ವಾ. ನಾವು ಮಾತಾಡ್ತಾ ಇರೋದು ಸಿಮೆಂಟ್ ಏನು, ಸಿಮೆಂಟ್ ರೇಟ್ ಎಷ್ಟು, ಯಾವ ಕಂಪನಿ, ಇದ್ರದ್ದು ಕ್ವಾಲಿಟಿ ಹೇಗಿದೆ. ಸೊ ಹೊರನೋಟಕ್ಕೆ ಏನ್ ಕಾಣ್ಬೋದು, ನಾವು ಸಿಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ಆದ್ರೆ ಆ ಸಿಮೆಂಟ್ ಎದಕ್ಕೆ ನಾವು ತರಿಸ್ತಾ ಇರೋದು, ಕೃಷ್ಣನ ಟೆಂಪಲ್ ಕಟ್ಲಿಕ್ಕೆ. ಸೊ ಹೊರನೋಟಕ್ಕೆ ಒಬ್ಬ ವ್ಯಕ್ತಿಗೆ ಅವರು ಸಿಮೆಂಟ್ ಕೇಳ್ತಾ ಇದ್ರ ಅಂತ ಅನ್ಸಿದ್ರು, ಅದು ಕೂಡ ಕೃಷ್ಣ ಕರ್ಮನೇ ಆಗುತ್ತೆ. ಅದು 100% ಕೃಷ್ಣನಿಗೆ ಸಮರ್ಪಣೆ ಆಗಿತ್ತು. ಸೊ ಇದು ಯಾರು ಡೆಡಿಕೇಟೆಡ್ ಆಗಿ ಕೃಷ್ಣನ ಸೇವೆ ಮಾಡ್ತಾರೆ ಅವರಿಗೆ ಇದು ತುಂಬಾ ಈಸಿ. ಇದಕ್ಕೆ ಅವರು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾನು ಏನೇ ಮಾಡ್ತಾ ಇದ್ರು ಕೃಷ್ಣನಿಗೆ ಆಗ್ತಾ ಇದೆ. ಬಟ್ ಹೊರಗಡೆ ಯಾರು ಇರ್ತಾರೆ, ಕೃಷ್ಣನ ಭಕ್ತಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ, ಅವ್ರಿಗೆ ಈಸಿಯೆಸ್ಟ್ ಅಂತಂದ್ರೆ ಅವರ ಕರ್ಮದ ಫಲವನ್ನು ಕೊಟ್ಬಿಟ್ರೆ ದೇ ವಿಲ್ ಬಿ ರಿಲೀವ್ಡ್. ಯಾಕಂದ್ರೆ ನಮ್ಗೆ ಎಲ್ಲೆಲ್ಲಿ ವಿ ಡೋಂಟ್ ನೋ ವೇರ್ ಆಲ್ ವಿ ಆರ್
ಆಮೇಲೆ ಒಬ್ಬ ಆಧ್ಯಾತ್ಮಿಕವಾದಿ ಅಂತಂತಂದ್ರೆ ಅಂತವನು ತನ್ನ ಎಲ್ಲಾ ಇಂದ್ರಿಯಗಳಿಂದ ಕೃಷ್ಣನ ಸೇವೆಯನ್ನು ಮಾಡ್ಲಿಕ್ಕೆ ಪ್ರಯತ್ನ ಪಡಬೇಕು. ಋಷಿಕೇಶ ಸೇವನಂ, ಅಲ್ಲಿ ಎಲ್ಲಾ ಜ್ಞಾನೇಂದ್ರಿಯ ಎಲ್ಲಾ ಕರ್ಮೇಂದ್ರಿಯವನ್ನ ಕೃಷ್ಣನ ಸೇವೆಯಲ್ಲೇ ತೊಡಗಿಸ್ಕೊಳ್ಬೇಕು. ಅದು ನಮ್ಮ ಒಂದು ಇದು ಏನು ಚಾಲೆಂಜ್. ಹೌ ಟು ಆಲ್ವೇಸ್ ಎಂಗೇಜ್ ಆಲ್ ಮೈ ಸೆನ್ಸಸ್ ಇನ್ ಕೃಷ್ಣ ಸರ್ವಿಸ್. ಅದೇ ನಮ್ಮ ಭಕ್ತಿಯ ಒಂದು ನಾವು ಹೇಗೆ ಮುಂದುವರಿಬೇಕಂತೇಳಿ. ಎಷ್ಟು ಸಮಯ ನಾನು ನನ್ನ ಇಂದ್ರಿಯವನ್ನು ಕೃಷ್ಣನ ಸೇವೆಯಲ್ಲಿ ಇವತ್ತು ತೊಡಗಿಸ್ಲಿಲ್ಲ, ಅಷ್ಟು ನಂದು ಟೈಮ್ ಇವತ್ತು ವೇಸ್ಟ್ ಆಯ್ತು. ಕರೆಕ್ಟ್. ಧನ್ಯವಾದಗಳು, ತುಂಬಾ ನೈಸ್ಲಿ ಎಕ್ಸ್ಪ್ಲೇನ್ಡ್. ಆಮೇಲೆ ಇನ್ನೊಂದು ನೋಡಿ, ಇದು ಹೈಯೆಸ್ಟ್ ಸ್ತರಕ್ಕೆ ಹೋದಾಗ ಉದಾಹರಣೆಗೆ ಗೋಪಿಗಳ ನೀವು ಉದಾಹರಣೆ ತೆಗೆದುಕೊಳ್ಳಿ, ಅಥವಾ ವೃಂದಾವನ ವಾಸಿಗಳ ಉದಾಹರಣೆ ತೆಗೆದುಕೊಳ್ಳಿ. ಸೊ ಆವಾಗ ಅದೆಲ್ಲ ಕಾನ್ಶಿಯಸ್ನೆಸ್ ಲೆವೆಲ್ ಅಲ್ಲಿ ವರ್ಕ್ ಆಗುತ್ತೆ. ಈಗ ನಾವು ಆ ಲೆವೆಲ್ ಅಲ್ಲಿ ಇಲ್ದೇ ಇರೋದ್ರಿಂದ ನಾವು ಕೆಳಮಟ್ಟದಿಂದ ಮೇಲ್ಮಟ್ಟಕ್ಕೆ ಹೋಗ್ಬೇಕು. ಫಸ್ಟ್ ನಮ್ದು ಕೆಳಮಟ್ಟದ ಆಕ್ಟಿವಿಟಿಗಳು ಅದು ಕೃಷ್ಣನ ಸೇವೆಯಲ್ಲಿ ತೊಡಗಬೇಕು. ಅದು ಮಾಡ್ತಾ ಮಾಡ್ತಾ ನಮ್ದು ಕಾನ್ಶಿಯಸ್ನೆಸ್ ವರೆಗೂ ಕೃಷ್ಣನಲ್ಲಿ ನಾವು ಅಬ್ಸರ್ವ್ ಆಗ್ತೇವೆ. ಈಗ ನಮ್ದು ಅಲ್ಲಿ ಅಬ್ಸಾರ್ಪ್ಷನ್ ಇಲ್ಲದೆ ಇರೋದ್ರಿಂದ ನಾವು ಫಸ್ಟ್ ನಮ್ದು ಕ್ರಾಸ್ ಆಕ್ಟಿವಿಟಿನ ಕೃಷ್ಣನಿಗೆ ಮಾಡ್ಬೇಕು. ಅದನ್ನ ಮಾಡ್ತಾ ಮಾಡ್ತಾ ನಮ್ಮ ಸಟಲ್ ಆಕ್ಟಿವಿಟಿ ಕೂಡ ಕೃಷ್ಣ ಸೆಂಟರ್ಡ್ ಆಗುತ್ತೆ. ಆದ್ರೆ ಯಾರು ಭಕ್ತಿಯಲ್ಲಿ ಮುಂದೆ ಹೋಗ್ತಾರೆ, ಪ್ರೇಮದ ಸ್ತರಕ್ಕೆ ತಲುಪ್ತಾರೆ, ಅವರದು ಕಾನ್ಶಿಯಸ್ನೆಸ್ ಲೆವೆಲ್ ಅಲ್ಲಿ ಕೃಷ್ಣನ ಅಬ್ಸಾರ್ಪ್ಷನ್ ಇರುತ್ತೆ. ಎಕ್ಸ್ಟರ್ನಲಿ ದೇ ಮೇ ಬಿ ಡೂಯಿಂಗ್ ಸಮಥಿಂಗ್ ಎಲ್ಸ್. ಫಾರ್ ಎಕ್ಸಾಂಪಲ್ ಗೋಪೀಸ್ ಆಫ್ ವೃಂದಾವನ್ ಆರ್ ಯಶೋದಮಯ್ಯ, ನಂದ ಮಹಾರಾಜ್, ಅವ್ರು ಹೊರನೋಟಕ್ಕೆ ಏನ್ ಮಾಡ್ತಾ ಇದಾರೆ? ಏನೋ ಮನೆ ಕೆಲಸ ಮಾಡ್ಕೊಂಡಿದ್ದಾರೆ. ಆದ್ರೆ ಅವ್ರದ್ದು ಕಾನ್ಶಿಯಸ್ನೆಸ್ ಏನಿದೆ ಅದು 100% ಅದು ಕೇವಲ ಕೃಷ್ಣನ ಬಗ್ಗೆನೇ ವಿಚಾರ ಮಾಡ್ತಾರೆ. ಅದು ನ್ಯಾಚುರಲ್ ಆಗಿ ದೇ ಹ್ಯಾವ್ ರೀಚ್ ದಟ್ ಸ್ಟೇಟ್. ಈಗ ನಾವು ಆ ಸ್ತರದಲ್ಲಿ ಇಲ್ದೇ ಇರೋದ್ರಿಂದ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು. ಫಸ್ಟ್ ಕೈಕಾಲಿಂದ, ಆಮೇಲೆ ಜ್ಞಾನೇಂದ್ರಿಯದಿಂದ, ಆಮೇಲೆ ಮನಸ್ಸು, ಆಮೇಲೆ ಬುದ್ಧಿ, ಈ ರೀತಿಯಾಗಿ ನಾವು ಆ ಲೆವೆಲ್ಗೆ ಹೋಗ್ತೇವೆ. ಅಂಡರ್ಸ್ಟುಡ್. ಥ್ಯಾಂಕ್ ಯು ವೆರಿ ಮಚ್ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಆಲ್ರೆಡಿ ಸಮಯ ಆಗಿದೆ. ಇವತ್ತಿನ ಕ್ಲಾಸ್ ನಾವು ಇಲ್ಲಿ ಸಮಾಪ್ತಗೊಳಿಸುವ. ಶ್ರೀಲ ಪ್ರಭುಪಾದ ಕಿ ಜೈ. ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ.